ಒಂದೇ ಅಂಗಳದಲ್ಲಿ ಕ್ರೋಢೀಕರಿಸಿಕೊಂಡು ಒಂದು ಶಿಕ್ಷಣ ಸಂಸ್ಥೆ ತಲೆ ಎತ್ತಿ ಕರಾವಳಿ ಭಾಗದಲ್ಲಿ ಅನೇಕ ಮಕ್ಕಳಿಗೆ ಅತ್ಯುನ್ನತವಾದ ಶಿಕ್ಷಣವನ್ನು ಕೊಡ್ತಾ ಇದೆ ಅಂತ ಹೇಳಿದ್ರೆ ಅದು ಗುರುಕುಲ ಅಂತ ಹೇಳ್ಬೋದು. ಸೊ 15 years ಇಂದ ಕಾಲೇಜಲ್ಲಿ 100% ರಿಸಲ್ಟ್ ಅನ್ನ ಸ್ಕೋರ್ ಮಾಡ್ತಿರುವಂತ. ಸೊ ಹಾಗಾಗಿ ಇದಕ್ಕೆ ನಮ್ಮ ಗುರುಕುಲ ಬೆಸ್ಟ್ ಅಂತ ಹೇಳ್ಬೋದು. ಗೋಶಾಲೆ ಇದೆ ನಮ್ಮಲ್ಲಿ, ಅದರಲ್ಲಿ ಬರುವಂತ ಹಾಲನ್ನ ಯೂಸ್ ಮಾಡಿ ಅವರಿಗೆ ಮಧ್ಯಾಹ್ನ ಊಟಕ್ಕಾಗಿರ್ಬೋದು, ಮಜ್ಜಿಗೆಯನ್ನು ಕೊಡುವಂಥದ್ದು, ಬೆಳಿಗ್ಗೆ ಟೀ ಕಾಫಿಗೆ ಎಲ್ಲ ನಮ್ಮ ಶಾಲೆಯ ಗೋಶಾಲೆಯಲ್ಲಿ ಸಿಗುವಂತ ಹಾಲನ್ನೇ ನಾವು ಯೂಸ್ ಮಾಡುವಂಥದ್ದು. ನಮ್ಮ ವಿದ್ಯಾರ್ಥಿಗಳಿಗೆ ಭಾರತೀಯ ಪರಂಪರೆಯ ಅಡಿಪಾಯದೊಂದಿಗೆ ಆಧುನಿಕ ಶಿಕ್ಷಣವನ್ನು ನಾವು ನೀಡ್ತಾ ಇದ್ದೇವೆ. Hostel provides us with immense joy. This tells us about the sharing traditions and even much more. Even this helps you to cooperate with the society and makes a stepping stone to your future. ರೋಬೋಟಿಕ್ಸ್ ಕ್ಲಾಸ್ ಅಂತ ಇದೆ, ನುರಿತ ಶಿಕ್ಷಕರನ್ನ ಹಾಕೊಂಡು ಅಟಲ್ ಟಿಂಕರಿಂಗ್ ಲ್ಯಾಬ್ ಅಂತ ಒಂದಿದೆ, ಅಲ್ಲಿ ಮಕ್ಕಳನ್ನ ಪ್ರಾಕ್ಟೀಸ್ ಮಾಡುವಂತ ಒಂದು ಪರಿ ನಡೀತಾನೆ ಇದೆ, ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಸ್ಟೇಟಿಗೆ 5th ರ್ಯಾಂಕ್ 99.32% ಹೊನ್ನವರದ ಒಂದು ಹುಡುಗಿ ನಮ್ಮ ಕಾಲೇಜಲ್ಲಿ ಇದ್ದಾಳೆ. ನಮ್ಮ ಗುರುಕುಲದ ಶಿಕ್ಷಣದ ಮೂಲ ಉದ್ದೇಶ ಅಂದ್ರೆ ಶಿಕ್ಷಣ ಮತ್ತು ಸಂಸ್ಕಾರ, ಇದು ಎರಡು ಜೊತೆಯಲ್ಲಿ ಹೋಗುವಂತದ್ದು. ಸೊ ಮತ್ತೆ ರಿಸಲ್ಟ್ ಅಂತ ಬಂದಾಗ ಸೊ ನಾವು ರಿಸಲ್ಟ್ ನೋಡಿರ್ಬೋದು. ಲಾಸ್ಟ್ ಇಯರ್ ನಮ್ದು ಸೈನ್ಸ್ ಅಲ್ಲಿ 97%, ಸೊ ಕಾಮರ್ಸ್ ಅಲ್ಲಿ 96 ಇದೆ. My school is not just a place of study. It is a place where we learn, we grow and we build beautiful memories. And I am proud to be a student of Gurukula. ಸೊ ಗರ್ಲ್ಸಿನ ಸೇಫ್ಟಿ ಅಂತ ಬಂದಾಗ ಸೊ ಸಪರೇಟ್ ಆಗಿ PUC ಗೆ ವಾರ್ಡನ್ಸ್ ಇರ್ತಾರೆ. ಈವನ್ ಅಲ್ಲಿ ಕ್ಲೀನರ್ ಕೂಡ ಹೋಗುವಂತದ್ದು ಲೇಡೀಸ್, ಯಾರು ಕೂಡ ಜೆಂಟ್ಸ್ ಹೋಗಲ್ಲ. ಫೌಂಡೇಶನ್ ಕೋರ್ಸ್ ಅಂತ ಒಂದಿದೆ, 8ನೇ ತರಗತಿಯಿಂದಲೇ ಅದೊಂದು ಪ್ರಾರಂಭ ಆಗುತ್ತೆ. ಸೊ ನಮ್ಮಲ್ಲಿ ಕೋಚಿಂಗ್ ಅಂತ ಬಂದಾಗ ನಮ್ಮ ಕಾಲೇಜ್ ಅವರು ನ್ಯೂಕ್ಲಿಯರ್ ಅಕಾಡೆಮಿ ಅಂತ ಇದೆ, ಅವ್ರ ಜೊತೆಗೆ ಟೈ ಅಪ್ ಆಗಿ ಸೊ ಸಪರೇಟ್ ಆಗಿ ಕೋಚಿಂಗ್ ಅನ್ನ ಕೊಡುವಂತದ್ದು. Every teachers are very supportive in sports and education. They give equal importance for sports as well as education. ಸೊ ಮುಂದಿನ ವರ್ಷದಿಂದ ನಾವು ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಟ್ಯಾಬ್ ಕ್ಲಾಸಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಸೊ ಉಡುಪಿ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಟ್ಯಾಬ್ ಕ್ಲಾಸಸ್ ಅನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತಿರೋದು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನಿವತ್ತು ಕುಂದಾಪುರ ಕರಾವಳಿ ಭಾಗಕ್ಕೆ ಬಂದಿದ್ದೀನಿ. ನಿಮಗೆ ನಾನು ಕಳೆದ 3-4 ವರ್ಷದಿಂದಲೂ ಇಲ್ಲಿ ಒಂದು ಗುರುಕುಲ ಅನ್ನುವಂಥ ವಿದ್ಯಾಸಂಸ್ಥೆ ಇದೆ. ಇಲ್ಲಿ ಮಕ್ಕಳು ಓದಿದರೆ ಪ್ರಕೃತಿಯ ಜೊತೆಗೆ ಓದ್ತಾರೆ, ಜೊತೆಗೆ ಸಂಸ್ಕಾರಯುತ ಶಿಕ್ಷಣ ಸಿಗುತ್ತೆ. ಮಗು ಇಲ್ಲಿ 5ನೇ ತರಗತಿಯಿಂದ PUC ತನಕ ಇದ್ದು ಓದೋದಕ್ಕೆ ಅವಕಾಶ ಇದೆ. ಅಂದರೆ 1ನೇ ತರಗತಿಯಿಂದನೂ ಇಲ್ಲಿ ಇದೆ, ಆದರೆ 5ರಿಂದ 10 ತನಕ 5ರಿಂದ 12 ತನಕ ಇದ್ದು ಓದೋದಕ್ಕೆ ಅವಕಾಶ ಇದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದೆ. ನಮ್ಮ ಹೆಗ್ಗದ್ದೆ ಸ್ಟುಡಿಯೋನ ನೋಡಿ ಇಲ್ಲಿ 100 ಮಕ್ಕಳು ಅಡ್ಮಿಷನ್ ಆಗಿದ್ದಾರೆ. ಸೊ ಇವತ್ತು ಮತ್ತೊಮ್ಮೆ ನಾನು ಗುರುಕುಲ ಕ್ಯಾಂಪಸ್ನ ಒಳಗಡೆ ಬಂದಿದ್ದೀನಿ. ಸೊ ನನ್ನ ಜೊತೆಗೆ ಇವತ್ತು ಗುರುಕುಲ ವಿದ್ಯಾಸಂಸ್ಥೆಯ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ವಿದ್ಯಾರ್ಥಿಗಳಿದ್ದಾರೆ, ಅಧ್ಯಾಪಕ ವೃಂದದವರಿದ್ದಾರೆ, ಎಲ್ಲರೂ ಕೂಡ ರೆಡಿಯಾಗಿದ್ದಾರೆ. ಬನ್ನಿ ಇವತ್ತಿನ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ನಿಮ್ಮ ಮಗು ಇಲ್ಲಿ ಸ್ಕೂಲನ್ನಾದರೂ ಓದ್ಬೋದು ಅಥವಾ PUC ಅಂದರೆ ಕಾಲೇಜು ಶಿಕ್ಷಣವನ್ನಾದರೂ ಕೂಡ ಓದಬಹುದು. ನೀವು ಯಾವ ಭಾಗದವರೇ ಆಗಿ ತೊಂದರೆ ಇಲ್ಲ, ಆದರೆ ಇಲ್ಲಿಗೆ ಬಂದು ಇದ್ದು ಓದೋದಕ್ಕೆ ನಿಮ್ಮ ಮಗುವಿಗೆ ಅವಕಾಶ ಇದೆ ಅಂತ. ಸೊ ಇಲ್ಲಿ ನಮ್ಮ ಗುರುಕುಲದ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಮೇಡಮ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಗುರುಕುಲ ಅನ್ನುವಂಥ ಒಂದು ಲೈನೇ ತುಂಬ ಸುಂದರ. ನಾವೆಲ್ಲ ಹಿಂದೆ ಅಂದರೆ ಋಷಿ ಮುನಿಗಳ ಕಾಲದಿಂದಲೂ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅಂತ ಕೇಳ್ಪಟ್ಟಿದ್ದೀವಿ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಇಂಥ ಒಂದು ಶಿಕ್ಷಣ ಸಿಗೋದು ತುಂಬ ಕಷ್ಟ. ಗುರುಕುಲ ಎಷ್ಟು ಭಿನ್ನ, ಮತ್ತೆ ಯಾಕೆ ಮಗು ಇಲ್ಲಿಗೆ ಬರಬೇಕು ಅಂತ ನೀವು ಹೇಳ್ತೀರಾ? ಸರ್, ಈಗ ಹೆಸರೇ ಹೇಳುವಂತೆ ಗುರುಕುಲ ಅನ್ನೋದೊಂದು ನಾವು ಒಂದು ಪ್ರಾಚೀನ ವಿಭಾಗದಿಂದಲೂ ನಮ್ಮ ಒಂದು ಸಮಾಜದಲ್ಲಿ ಗುರುಕುಲಕ್ಕಿರುವಷ್ಟು ಬೆಲೆ ಯಾವ ಇದಕ್ಕೂ ಇಲ್ಲ. ಆ ಹೆಸರೇ ಒಂದು ನಮ್ಮ ಶಾಲೆಯ ಒಂದು ಮುಖ್ಯ ಒಂದು ಪ್ರಮುಖವಾದಂಥ ಒಂದು ಆಸ್ಪೆಕ್ಟ್ ಅಂತಾನೆ ಹೇಳ್ಬೋದು. ಹಾಗೆ ಇಲ್ಲಿ ನಮ್ಮ ಶಾಲೆಯಲ್ಲಿ ಹೇಗಂದ್ರೆ ನಮ್ಮ ವಿದ್ಯಾರ್ಥಿಗಳು ಈ ಒಂದು ಪ್ರಕೃತಿ ಮಧ್ಯದಲ್ಲಿ ಕಲಿಯುವಂಥದ್ದು ಒಂದು ನಮ್ಮ ಶಾಲೆಯ ಅವಕಾಶ. ನಮ್ಮ ಶಾಲೆಯಲ್ಲಿ ಸಂಸ್ಕಾರಯುತ ಶಿಕ್ಷಣಕ್ಕೆ ಪ್ರಮುಖವಾಗಿ ನಾವು ಒತ್ತನ್ನ ಕೊಡ್ತಾ ಇದ್ದೇವೆ. ಮತ್ತೆ ನಮ್ಮ ಶಾಲೆಯಲ್ಲಿ ಇರುವಂತ ಪ್ರತಿಯೊಂದು ಈ ಗಣಪತಿಯ ಮೂರ್ತಿ ಆಗಿರ್ಬೋದು, ಹಾಗೆ ಶಾರದೆಯ ಮೂರ್ತಿ ಆಗಿರ್ಬೋದು, ವಿವೇಕಾನಂದ ಅವರ ಪುತ್ಥಳಿಯನ್ನ ಇಟ್ಟಿದ್ದೇವೆ. ನಮ್ಮ ಗುರುಕುಲ ಶಾಲೆಯಲ್ಲಿ ಶಾಲೆಗೆ ಬರುವಂತ ಪ್ರತಿಯೊಂದು ಮಕ್ಕಳು, ಈಗ ಹಾಸ್ಟೆಲ್ ಇರ್ಬೋದು ಅಥವಾ ಡೇ ಸ್ಕಾಲರ್ ಇರ್ಬೋದು, ಪ್ರತಿಯೊಬ್ಬರಿಗೂ ನಾವು ಇಲ್ಲೇ ಗೋಶಾಲೆ ಇದೆ ನಮ್ಮಲ್ಲಿ, ಅದರಲ್ಲೇ ಬರುವಂತ ಹಾಲನ್ನ ಯೂಸ್ ಮಾಡಿ ಅವರಿಗೆ ಮಧ್ಯಾಹ್ನ ಊಟಕ್ಕಾಗಿರ್ಬೋದು,
ಆಗಿರ್ಬೋದು, ಮಜ್ಜಿಗೆಯನ್ನು ಕೊಡುವಂಥದ್ದು, ಬೆಳಿಗ್ಗೆ ಟೀ ಕಾಫಿಗೆ ಎಲ್ಲ ನಮ್ಮ ಶಾಲೆಯ ಗೋಶಾಲೆಯಲ್ಲಿ ಸಿಗುವಂತ ಹಾಲನ್ನೇ ನಾವು ಯೂಸ್ ಮಾಡುವಂಥದ್ದು. ಹಾಗೆ ಮಕ್ಕಳಿಗೆ ನಾವು ಅವರಿಗೆ ಒಂದು ಸಂಸ್ಕಾರಯುತವಾದ ಶಿಕ್ಷಣವನ್ನ ನೀಡುವುದರಿಂದ ಅವರಿಗೆ ಹೋಗುವಾಗ ನಮಸ್ತೆ ಅಂತ ಹೇಳುವುದು, ಶಾಲೆಗೆ ಬಂದವಾಗ ಶಿಕ್ಷಕರಿಗೆ ಕೂಡ ನಮಸ್ತೆ ಅಂತ ಹೇಳುವಂಥದ್ದು, ಮತ್ತೆ ಒಂದು ಅವರು ಸ್ಟಾಫ್ ರೂಮಿಗೆ ಎಂಟರ್ ಆಗ್ಲಿಕ್ಕಿದ್ರು ಅವರು ಚಪ್ಪಲಿಯನ್ನ ಹೊರಗಿಟ್ಟು ಬರುವಂತ ಒಂದು ಮನಸ್ಥಿತಿಯನ್ನಾಗಿರ್ಬೋದು ನಾವೊಂದು ಕಲಿಸ್ತಾ ಇದ್ದೇವೆ. ಹಾಗೆ ನಮ್ಮ ಶಾಲೆಯಲ್ಲಿ ಕೇವಲ ಸಂಸ್ಕಾರವಲ್ಲದೆ ಅಕಾಡೆಮಿಕ್ ಇಂಪ್ರೂವ್ಮೆಂಟಿಗೂ ನಾವು ತುಂಬಾ ವ್ಯಾಲ್ಯೂಸ್ ಕೊಡ್ತಾ ಇದ್ದೇವೆ. ಈ ವರ್ಷದಿಂದ ನಾವು ರೊಬಾಟಿಕ್, ಕೋಡಿಂಗ್ಸ್, ಹಾಗೆ ಪ್ರೈಮರಿ ಸೆಕ್ಷನ್ ಅಲ್ಲಿ ಬೆಡ್ ಟೈಮ್ ರೀಡಿಂಗ್ ಅಂತ ಹೊಸ ಹೊಸ ಕಾನ್ಸೆಪ್ಟ್ಗಳನ್ನ ಪರಿಚಯ ಮಾಡ್ತಾ ಇದ್ದೇವೆ. ಹಾಗೆ ನಾವು ಹಾಸ್ಟೆಲ್ ಮಕ್ಕಳಿಗೆ ಅವರಿಗೆ ದೀಪಾವಳಿ ಸೆಲೆಬ್ರೇಷನ್ ಆಗಿರ್ಬೋದು, ಪ್ರತಿ ಆದಿತ್ಯವಾರ ಅವರಿಗೆ ಬೇಕಾದಂತ ಎಕ್ಸ್ಟ್ರಾ ಮಾಹಿತಿಗಳನ್ನ ಕೊಡುವಂತದ್ದು ಅಥವಾ ಈವ್ನಿಂಗ್ ಕ್ಲಾಸಸ್ ಗಳನ್ನ ಕೊಡುವಂತದ್ದನ್ನ ನಾವು ಮಾಡ್ತಾ ಇದ್ದೇವೆ. Namaste everyone. I Tanushi of grade 9 here staying in the hostel of Gurukula. Me being hostelate feels so proud. Even when I was joining the hostel, I was like, oh my god, hostel, how it would be, the life of the hostel. But I feel so proud to share some information about Gurukula hostel. Here, hostel provides us with immense joy. This tells us about the sharing traditions and even much more. Even this helps you to cooperate with the society and makes a stepping stone to your future. Here, Panchamrita, which gives a healthy food every day. It provides food based upon the day-to-day diet which a normal person of our age should have. And even we have regular study hours where the teachers would guide us, would mentor us to the confused point and clear it out. Here, one-to-one attention is given to everyone and by the teachers and students. And I feel even so proud, it's an immense proud to tell about the hostel. ನೋಡಿ ವೀಕ್ಷಕರೇ, ಇಲ್ಲಿ ಕಲಿಕೆ ಮಾತ್ರ ಅಲ್ಲ, ಹಾಗಂತ ಬೇರೆ ವಿಚಾರಗಳು ಇಲ್ಲ ಅಂತನೂ ಅಲ್ಲ, ಎಲ್ಲವೂ ಕೂಡ ಒಂದೇ ಅಂಗಳದಲ್ಲಿ ಕ್ರೋಢೀಕರಿಸಿಕೊಂಡು ಒಂದು ಶಿಕ್ಷಣ ಸಂಸ್ಥೆ ತಲೆ ಎತ್ತಿ ಕರಾವಳಿ ಭಾಗದಲ್ಲಿ ಅನೇಕ ಮಕ್ಕಳಿಗೆ ಅತ್ಯುನ್ನತವಾದ ಶಿಕ್ಷಣವನ್ನು ಕೊಡ್ತಾ ಇದೆ ಅಂತ ಹೇಳಿದ್ರೆ ಅದು ಗುರುಕುಲ ಅಂತ ಹೇಳ್ಬೋದು. ಈಗ ನಾವು ಗುರುಕುಲದಲ್ಲಿ PU ಎಜುಕೇಷನ್ ಬಗ್ಗೆ ಹೇಗಿದೆ ಅದರ ಡೀಟೇಲ್ ಮಾಹಿತಿಯನ್ನು ಇಲ್ಲಿನ ಅಧ್ಯಾಪಕ ವೃಂದದಿಂದ ತಿಳ್ಕೊಬರೋಣ. ಸೊ ಈಗ ಓವರ್ ಟು ಗುರುಕುಲ PU ಎಜುಕೇಷನ್. ಸರ್, ಈಗ PUC ಅಂತ ಹೇಳಿದ್ರೆ ಒಂದು ಅಕಾಡೆಮಿಕಲಿ ತುಂಬ ಸ್ಟ್ರಾಂಗ್ ಇರಬೇಕು ಅನ್ನೋದನ್ನು ನಾವು ಕೇಳ್ಪಟ್ಟಿದ್ದೀವಿ. ಗುರುಕುಲದಲ್ಲಿ ಯಾವ ರೀತಿ ಮಕ್ಕಳಿಗೆ ಶಿಕ್ಷಣ ಸಿಗುತ್ತೆ ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ ಅಂತ? ಸೊ ನಮ್ಮಲ್ಲಿ ಎಜುಕೇಶನ್ ಅಂತ ಹೇಳಿದ್ರೆ ನಾವು ಹೇಗೆ ಪ್ರೊವೈಡ್ ಮಾಡ್ತೇವೆ ಅಂತ ಹೇಳಿದ್ರೆ, ಸೊ ಬೇರೆ ಕಾಲೇಜಿಗೆ ಕಂಪೇರ್ ಮಾಡಿದ್ರೆ ಪೇರೆಂಟ್ಸ್ ಅಲ್ಲಿ ಇರ್ಬೋದು ತುಂಬಾ PU ಕಾಲೇಜಸ್ ಇದೆ, ನಿಮ್ಮ ಕಾಲೇಜಿಗೆ ಯಾಕೆ ನಮ್ಮ ಮಕ್ಕಳನ್ನ ಹಾಕ್ಬೇಕಂತ. ಹೌದು. ಸೊ ಬೇರೆ ಕಾಲೇಜಿನ ಕಂಪೇರ್ ಮಾಡಿ ನಮ್ಮಲ್ಲಿ ವಿಭಿನ್ನತೆ ಹೇಗಿದೆ ಅಂತ ಹೇಳಿದ್ರೆ, ಸೊ ಫಾರ್ ಎಕ್ಸಾಂಪಲ್ ಇವಾಗ ನಮ್ಮದು ಅಕಾಡೆಮಿಕ್ ಆಗಿರ್ಬೋದು. ಸೊ 15 years ಇಂದ ಕಾಲೇಜಲ್ಲಿ 100% ರಿಸಲ್ಟ್ ಅನ್ನ ಸ್ಕೋರ್ ಮಾಡ್ತಿರುವಂತದ್ದು. ಸೊ ಹಾಗಾಗಿ ಇದಕ್ಕೆ ನಮ್ಮ ಗುರುಕುಲ ಬೆಸ್ಟ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನಮ್ಮಲ್ಲಿ ಅಕಾಡೆಮಿಕ್ ಮತ್ತೆ ಕಾಂಪಿಟೇಟಿವ್ ಕೋಚಿಂಗ್ ಕೊಡ್ಲಿಕ್ಕೆ ಸಪರೇಟ್ ಬ್ಯಾಚಸ್ ಇರುತ್ತೆ. ಸೊ ಇವಾಗ ಅಕಾಡೆಮಿಕ್ ಅನ್ನ ಟೀಚ್ ಮಾಡ್ಲಿಕ್ಕೆ ಬೋರ್ಡ್ ಫ್ಯಾಕಲ್ಟೀಸ್ ನಾವು ಸಪರೇಟ್ ಇದ್ದೇವೆ. ಸೊ 10 to 15 years ಎಕ್ಸ್ಪೀರಿಯನ್ಸ್ ಇರುವವರು, ಅದರಲ್ಲಿ ಕೂಡ ನಮ್ಮಲ್ಲಿ ಇಬ್ರು ಡಾಕ್ಟರೇಟ್ ಆದವರು ಇದ್ದಾರೆ, ಕನ್ನಡಕ್ಕೆ ಮತ್ತೆ ಇಂಗ್ಲಿಷ್ಗೆ ಡಾಕ್ಟರೇಟ್ ಆದವರು ಕೂಡ ನಮ್ಮಲ್ಲಿ ಇದ್ದಾರೆ. ಅದ್ರ ಜೊತೆಗೆ ಕಾಂಪಿಟೇಟಿವ್ ಅಂತ ಬಂದಾಗ, ಸೊ ಇವಾಗ ನಾರ್ಮಲ್ ಆಗಿ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಸೊ ಒಳ್ಳೆ ಕಾಲೇಜ್ ಸಿಗ್ಬೇಕು, ಪೇರೆಂಟ್ಸಿಗೆ ಕೂಡ ಹಾಗೆ ಒಂದು MBBS ಮಾಡ್ಬೇಕಂತ ಹೇಳಿದ್ರೆ 1 ಕೋಟಿ ತನಕ ಆಗುತ್ತೆ. ಸೊ ಅದಕ್ಕೆ ನಾವು ಬೆನಿಫಿಟ್ಸ್ ಕೊಡ್ಲಿಕ್ಕೆ ಬೆಸ್ಟ್ ಕೋಚಿಂಗ್ ಕೂಡ ನಮ್ಮಲ್ಲಿ ಬೇಕಾಗುತ್ತೆ ಒಂದನೇದಾಗಿ. ಸೊ ನಮ್ಮಲ್ಲಿ ಕೋಚಿಂಗ್ ಅಂತ ಬಂದಾಗ ನಮ್ಮ ಕಾಲೇಜ್ ಅವರು ನ್ಯೂಕ್ಲಿಯರ್ ಅಕಾಡೆಮಿ ಅಂತ ಇದೆ, ಅವ್ರ ಜೊತೆಗೆ ಟೈ ಅಪ್ ಆಗಿ ಸೊ ಸಪರೇಟ್ ಆಗಿ ಕೋಚಿಂಗ್ ಅನ್ನ ಕೊಡುವಂತದ್ದು. ಸೊ 25-30 years ಎಕ್ಸ್ಪೀರಿಯನ್ಸ್ ಇರುವಂತ ಎಕ್ಸ್ಪರ್ಟ್ ಫ್ಯಾಕಲ್ಟೀಸ್ಗಳು. ಸೊ ನಮ್ಮ ರುಟೀನ್ ಹೇಗಿರುತ್ತೆ ಅಂತ ಹೇಳಿದ್ರೆ ವೀಕ್ಲಿ ಅವರಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಆಗುತ್ತೆ. ಸೊ ಅದಾದ್ಮೇಲೆ ಮಾರ್ಕ್ಸ್ ಗಳು ಪೇರೆಂಟ್ಸ್ಗೆ ಹೋಗುತ್ತೆ. ಸೊ ಇನ್ನೊಂದು ಮಕ್ಕಳಿಗೆ ಬೆನಿಫಿಟ್ಸ್ ಏನಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಮೆಂಟರ್ ಸಿಸ್ಟಮ್ ಅನ್ನೋದನ್ನ ಪ್ರೊವೈಡ್ ಮಾಡಿದ್ದೇವೆ. ಸೊ ಮೆಂಟರ್ ಸಿಸ್ಟಮ್ ಅಂತ ಹೇಳಿದ್ರೆ ನನ್ನ ಅಂಡರ್ ಇವಾಗ ಒಂದು 10 ಸ್ಟೂಡೆಂಟ್ಸ್ ಇದ್ರೆ ಪೇರೆಂಟ್ಸ್ಗೆ ನಾನು ಡೈರೆಕ್ಟ್ಲಿ ಆಕ್ಸೆಸ್, ಸೊ ಮಾರ್ಕ್ಸ್ ಅಪ್ಲೋಡ್ ಆಗುತ್ತೆ, ಅದಾದ್ಮೇಲೆ ಪೇರೆಂಟ್ಸ್ ನಮ್ಗೆ ಡೈರೆಕ್ಟ್ ಆಗಿ ಕಾಲ್ ಮಾಡ್ತಾರೆ, ಸೊ ಮಗನಿಗೆ ಯಾಕೆ ಮಾರ್ಕ್ಸ್ ಕಡಿಮೆ ಆಗಿದೆ, ಸೊ ನಾವು ಅವ್ರ ಜೊತೆ ಡೈರೆಕ್ಟ್ ಆಗಿ ಕಮ್ಯುನಿಕೇಶನ್ ಮಾಡಬಹುದು. ಸೊ ಅದಾದ್ಮೇಲೆ ಬೇರೆ ಕಾಲೇಜ್ ಅನ್ನ ಕಂಪೇರ್ ಮಾಡಿದ್ರೆ, ಸೊ ನಮ್ಮ ಕಾಲೇಜ್ ನ ರಿಸಲ್ಟ್ ಹೇಳಿದ್ದೆ ನಾನು 15 years ಇಂದ 100% ಬರ್ತಾ ಇದೆ ಅಂತ. ಸೊ ಹೇಗೆ ಬರ್ತಾ ಇದೆ ಅಂತ ಹೇಳಿ ನಾವು ಕೊಡುವಂತಹ ಸ್ಟಡೀಸಿಗೆ ಕೊಡುವಂತಹ ಪ್ರಿಫರೆನ್ಸ್. ಸೊ ಮೇನ್ ಆಗಿ ನಾವು ಎಲ್ಲವನ್ನು ಹ್ಯಾಂಡಲ್ ಮಾಡ್ತೇವೆ, ಸ್ಟಡೀಸ್ ಆಗಿರ್ಬೋದು, ಅದ್ರ ಜೊತೆಗೆ ಕಲ್ಚರಲ್ ಆಗಿರ್ಬೋದು, ಸ್ಪೋರ್ಟ್ಸ್, ಇದನ್ನು ಕೂಡ ನಾವು ಹ್ಯಾಂಡಲ್ ಮಾಡ್ತೇವೆ. ಅದ್ರ ಜೊತೆಗೆ ಸ್ಟಡೀಸ್ ಅನ್ನ ಬಂದಾಗ ಮಕ್ಕಳಿಗೆ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅಂತ, ಸೊ ಹೇಗೆ ಲೈಫ್ ಅನ್ನ ಬ್ಯಾಲೆನ್ಸ್ ಮಾಡ್ತಾರೋ ಅದ್ರ ಜೊತೆಗೆ ಸ್ಟಡೀಸ್ ಅಲ್ಲಿ ಬ್ಯಾಲೆನ್ಸ್. ಒಂದು ಕೆಲವೊಬ್ರು ಇವಾಗ ಸ್ಪೋರ್ಟ್ಸ್ ಅಲ್ಲಿ ನ್ಯಾಷನಲ್ ಲೆವೆಲ್ ಹೋದವರು ಇದ್ದಾರೆ, ಸೊ ಇಲ್ಲಿ ಪರ್ಸೆಂಟೇಜ್ ಅಲ್ಲಿ ಕೂಡ 85% ಅಬೋವ್ ಬರ್ತಾ ಇದೆ. ಸೊ ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ಬೇಕನ್ನೋದನ್ನ ನಾವು ಹೇಳ್ತೇವೆ. ಫಾರ್ ಎಕ್ಸಾಂಪಲ್ ನಮ್ಮ ಕಾಲೇಜಲ್ಲಿ ತಗೊಳ್ಳುವಾಗ ಈ ವರ್ಷದ ಅಡ್ಮಿಷನ್ ಅನ್ನು ನೋಡಿದ್ರೆ ಸ್ಟೇಟಿಗೆ 5th ರ್ಯಾಂಕ್,
99.32% ಹೊನ್ನಾವರದ ಒಂದು ಹುಡುಗಿ ನಮ್ಮ ಕಾಲೇಜಲ್ಲಿ ಇದ್ದಾಳೆ. ಅದ್ರ ಜೊತೆಗೆ ಇನ್ನೊಂದು ನಮ್ಮ ಎಜುಕೇಶನ್ ಹೇಗೆ ಇದೆ ಅಂತ ಹೇಳಿದ್ರೆ, ಸೊ 10th ಇಂದ ಬರುವಾಗ 79% ಇರುವಂತದ್ದು. ಫಸ್ಟ್ ಇಯರ್ ಅಲ್ಲಿ ಮಿಡ್ ಟರ್ಮ್ ಒಳಗಡೆ ಅವನಿಗೆ 97% ಬಂದಿದೆ. ಸೊ ಅವನಿಗೆ ಇವಾಗ ಸೆಕೆಂಡ್ ಇಯರ್ ಗೆ ಹೇಗೆ ನಾವು ಪ್ರಿಪೇರ್ ಮಾಡಬೇಕು, ಸೊ ಏನೆಲ್ಲ ಅವರಿಗೆ ಮಾರಲ್ ಸಪೋರ್ಟ್ಸ್ ಬೇಕು ಅದನ್ನ ನಾವು ಕೊಡ್ತೇವೆ. ಸೊ ಫ್ರೆಂಡ್ಲಿ ಆಗಿರುವಂತ ಲೆಕ್ಚರ್ಸ್ ಇದ್ದಾರೆ. ಸೊ ಯಾವುದೇ ರೀತಿಯಲ್ಲಿ ಮಕ್ಕಳ ಲೆವೆಲ್ಗೆ ಹೋಗಿ ನಾವು ಟೀಚ್ ಮಾಡಬೇಕು, ಹೇಗಂತ ಡೌನ್ ಟು ಅರ್ತ್. ಸೊ ನಾವು ಇವಾಗ ಹೇಗಂತ ಹೇಳಿದ್ರೆ ತುಂಬಾ ಮಕ್ಕಳನ್ನ ನೋಡಿರ್ಬಹುದು. ಸೊ ಮಕ್ಕಳಿಗೆ ಒಂದು ಮೆಂಟಾಲಿಟಿನೇ ಬೇರೆ. ಇವಾಗ ಫಸ್ಟ್ ಇಯರ್ ಅಂತ ಬಂದಾಗ 10th ಇಂದ ಫಸ್ಟ್ ಇಯರ್ ಗೆ ಬರುವಂತದ್ದು. ಸೊ ಮೆಂಟಾಲಿಟಿ ಚೇಂಜಸ್ ಇರುತ್ತೆ. ಅವರಿಗೆ ಹೇಗೆ ಎಜುಕೇಶನ್ ಅಲ್ಲಿ ಸಪೋರ್ಟ್ ಮಾಡಬೇಕು, ಹಾಗೆ ಅದ್ರ ಜೊತೆಗೆ ಇತ್ಯಾದಿಗಳೆಲ್ಲ ಲ್ಯಾಬ್ಗಳು ಕೂಡ ನಮ್ಮ ಕಾಲೇಜಲ್ಲಿ ಲ್ಯಾಬ್ಗಳು ಕೂಡ ಇದೆ. ಸೊ ಫಿಸಿಕ್ಸ್, ಕೆಮಿಸ್ಟ್ರಿ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ದೊಡ್ಡ ಲ್ಯಾಬ್ಗಳು ಇವೆ, ವಿಸ್ತಾರವಾಗಿರುವಂತಹ ಲ್ಯಾಬ್ಗಳು. ಸೊ ಅಟ್ ಎ ಟೈಮ್ ನಾವು ಒಂದು ಲ್ಯಾಬ್ ಅಲ್ಲಿ ಒಂದು 20 to 25 ಮೆಂಬರ್ಸ್ ಅನ್ನ ಹಾಕಬಹುದು. ಒಂದು ಬ್ಯಾಚ್ ಅಂತ ಹೇಳಿದ್ರೆ 12 ಮೆಂಬರ್ಸ್ ಇರುತ್ತೆ. ಸೊ 2 ಬ್ಯಾಚ್ ಅನ್ನ ಕೂಡ ಅಟ್ ಎ ಟೈಮ್ ಕೂಡ ನಾವು ಮಾಡಬಹುದು. Namaste everyone. Myself Pratham Kumar and I am studying in grade 9. I have been in this institution since 2024, and after joining this institution, I have been transformed from a shy student to an extravagant student. I have utilized each and every opportunities provided by this school. Co-curricular activities, sports activities and individual attention provided by the school to build the inner me by the multi-talented teachers. On behalf of students, I would like to say that we have ample of opportunities for NCC, Scout and Guides so that we can build a great leadership quality. My school is not just a place of study. It is a place where we learn, we grow and we build beautiful memories, and I am proud to be a student of Gurukula. ಇಲ್ಲಿ ಈಗ ಬೇರೆ ಬೇರೆ ಊರುಗಳಿಂದ ಅಥವಾ ಹಳ್ಳಿಗಳಿಂದ ಮಕ್ಕಳು ಬಂದವರಿಗೆ ಹೇಗೆ ಸೇಫ್ಟಿ ಇರುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಹಾಸ್ಟೆಲ್ ಫೆಸಿಲಿಟೀಸ್ ಇದೆ, ಅದರಲ್ಲೂ ಹೆಣ್ಮಕ್ಳಿಗೆ ತುಂಬಾ ಸೇಫ್ಟಿ ಇಂಪಾರ್ಟೆಂಟ್ ಆಗುತ್ತೆ. ಆ ವಿಚಾರಕ್ಕೆ ಹೇಳೋದಾದ್ರೆ, ಸೊ ಸೇಫ್ಟಿ ಅಂತ ಬಂದಾಗ ನಮ್ಮ ಕಾಲೇಜ್ 36 ಎಕರೆಯಲ್ಲಿ ಇರುವಂತಹ ಒಂದು ಕ್ಯಾಂಪಸ್. ಸೊ ಇದರಲ್ಲಿ CBSE ಸ್ಕೂಲ್ ಆಗಿರ್ಬೋದು, ನಮ್ಮ PU ಕಾಲೇಜ್ ಆಗಿರ್ಬೋದು, ನರ್ಸರಿ ಆಗಿರ್ಬೋದು, ಹಾಸ್ಟೆಲ್ ವಿತ್ 2 ಗ್ರೌಂಡ್ ಕೂಡ ಇದೆ. ಸೊ ಬಾಯ್ಸ್ ಇದು ಸಪರೇಟ್ ಕ್ಯಾಂಪಸ್ ಆಗಿರುತ್ತೆ, ಹಾಸ್ಟೆಲ್ ಕ್ಯಾಂಪಸ್. ಅದಾದ್ಮೇಲೆ ಗರ್ಲ್ಸ್ ಕೂಡ ಸಪರೇಟ್ ಆಗಿರುವಂತದ್ದು. ಸೊ ಮೇನ್ ಇವಾಗ ಗರ್ಲ್ಸ್ ಅನ್ನ ಇಲ್ಲಿ ಕಾಲೇಜ್ಗೆ ಸೇರಿಸುವಾಗ ಪೇರೆಂಟ್ಸ್ ಕೇಳುವಂತದ್ದು ಸೇಫ್ಟಿ ಹೇಗಿದೆ. ಸೊ ಕೆಲವೊಂದು ಕಾಲೇಜಲ್ಲಿ ರೋಡ್ ಸೈಡ್ ಅಲ್ಲಿ ಹಾಸ್ಟೆಲ್ ಆಗಿರ್ಬೋದು, ಬಟ್ ಇಲ್ಲಿ ಒಂದೇ ಕ್ಯಾಂಪಸ್ ಒಳಗಡೆ ಇರೋದ್ರಿಂದ ಸೊ ಗರ್ಲ್ಸಿನ ಸೇಫ್ಟಿ ಅಂತ ಬಂದಾಗ ಸೊ ಸಪರೇಟ್ ಆಗಿ PUC ಗೆ ವಾರ್ಡನ್ಸ್ ಇರ್ತಾರೆ. ಈವನ್ ಅಲ್ಲಿ ಕ್ಲೀನರ್ ಕೂಡ ಹೋಗುವಂತದ್ದು ಲೇಡೀಸ್, ಯಾರು ಕೂಡ ಜೆಂಟ್ಸ್ ಹೋಗಲ್ಲ. ಸೊ ಇವಾಗ ಫ್ಯಾನ್ ಇದೇನಾದ್ರು ಪ್ರಾಬ್ಲಮ್ ಬಂತಂತ ಹೇಳಿದಾಗ ಮಕ್ಕಳು ಇಲ್ಲದೆ ಇರೋ ಟೈಮ್ ಅಲ್ಲಿ ಸೊ ಜೆಂಟ್ಸ್ ಹೋಗಿ ಕರೆಕ್ಟ್ ಮಾಡಿ ಬರುವಂತದ್ದು. ಮತ್ತೆ ಮಕ್ಕಳು ಹಾಸ್ಟೆಲ್ ಇಂದ ಕಾಲೇಜಿಗೆ ವಾರ್ಡನ್ ತಂದು ಬಿಡ್ತಾರೆ, ರಿಟರ್ನ್ ಕರ್ಕೊಂಡು ಹೋಗ್ಲಿಕ್ಕೂ ವಾರ್ಡನ್ಸ್ ಬರ್ತಾರೆ, ಲೇಡೀಸ್ ವಾರ್ಡನ್. ಇವಾಗ ಒಬ್ಬರಿಗೆ ಮೆಡಿಕಲ್ ಇಶ್ಯೂಸ್ ಆಯ್ತು ಅಂತ ಹೇಳಿದ್ರೆ ವಾರ್ಡನ್ನೇ ಬಂದು ಕರ್ಕೊಂಡು ಹೋಗ್ತಾರೆ. ಸೊ ಇಂಡಿವಿಜುವಲ್ ಆಗಿ ಮಕ್ಕಳನ್ನ ಹಾಸ್ಟೆಲ್ ಹತ್ರ ಇದ್ರು ಕೂಡ ನಾವು ಕಳಿಸುವಂತದ್ದು ಬರಲ್ಲ. ಸೊ ಹಾಗಾಗಿ ಮಕ್ಕಳಿಗೆ ತುಂಬಾ ಸೇಫ್ಟಿ ಇದೆ, ವಿತ್ CCTV ಪ್ರೊಟೆಕ್ಷನ್ಸ್ ಕೂಡ ಇರುತ್ತೆ. ಸೊ ಅದಾದ್ಮೇಲೆ ಹಾಸ್ಟೆಲ್ ಅಂತ ಬಂದಾಗ ನಮ್ದು ಸ್ಟಡಿ ಅವರ್ ನಾರ್ಮಲ್ ಆಗಿ ನಾನು ಹೇಳಿದ್ದೆ. ಸೊ ಹಾಸ್ಟೆಲ್ ಅವರಿಗೆ ಸ್ಟಡಿ ಅವರ್ ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲಿ ಹಾಸ್ಟೆಲ್ಗೆ ಸೇರಿಸುವಂತದ್ದು ಎಜುಕೇಶನ್ ಅಲ್ಲಿ ಏನಾದ್ರು ಇಂಪ್ರೂವ್ಮೆಂಟ್ ಆಗ್ಲಿ ಅಂತ ಸೇರಿಸುವಂತದ್ದು. ಸೊ ಹಾಸ್ಟೆಲ್ ಅಂತ ಬಂದಾಗ ಅವರಿಗೆ ಶೆಡ್ಯೂಲ್ ಮಾರ್ನಿಂಗ್ 5 o'clock ನಾವು ಮಕ್ಕಳನ್ನ ಎದ್ದೇಳಿಸ್ತೇವೆ. ಸೊ ಅದಾದ್ಮೇಲೆ ಒಂದು half an hour ಯೋಗ ಇರುತ್ತೆ. ಸೊ ಅದಾದ್ಮೇಲೆ 1 hour ಬ್ರೇಕ್ ಕೊಟ್ಟು 7 o'clock ಇಂದ ನಮ್ಮ ಶೆಡ್ಯೂಲ್ ಸ್ಟಾರ್ಟ್. ಸೊ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಸೊ 7 ಇಂದ 8:30 ತನಕ ಕ್ಲಾಸಸ್ ಇರುತ್ತೆ. ಸೊ ಮಾರ್ನಿಂಗ್ ಫ್ರೆಶ್ ಮೈಂಡ್ ಅಲ್ಲಿ ಮಕ್ಕಳು ಕ್ಲಾಸ್ ಕೇಳಿದ್ರೆ ಮಕ್ಕಳಿಗೆ ಅರ್ಥ ಆಗೋದು ಜಾಸ್ತಿ ನಾರ್ಮಲ್ ಆಗಿ. ಮತ್ತೆ 1 hour ಬ್ರೇಕ್ಫಾಸ್ಟ್ ಟೈಮ್ ಇರುತ್ತೆ. ಆಮೇಲೆ 9 to 5 o'clock ತನಕ ಕಾಲೇಜ್ ಟೈಮಿಂಗ್ಸ್. ಸೊ ವಿತ್ ಫ್ಯಾಕಲ್ಟೀಸ್ ಇರ್ತೇವೆ. ಅದಾದ್ಮೇಲೆ ಮೇನ್ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಸೊ ಯಾವ ಕಾಲೇಜಲ್ಲಿ ಕೂಡ ಮಕ್ಕಳಿಗೆ ಟ್ಯೂಷನ್ ಅನ್ನ ಕೊಡಲ್ಲ. ಸೊ ನಮ್ದು 6 to 8 ವಿತ್ ನ್ಯೂಕ್ಲಿಯರ್ ಅಕಾಡೆಮಿ ಇದಾರಲ್ಲ, ಆ ಫ್ಯಾಕಲ್ಟಿ ಅಂಡರ್ ಅಲ್ಲೇ ಸ್ಟಡಿ ಅವರ್ ಕೂಡ ಆಗುತ್ತೆ. ಸೊ ಮಾರ್ನಿಂಗ್ ಸೆಕ್ಷನ್ ಅಲ್ಲಿ ಏನೆಲ್ಲ ಕ್ಲಾಸ್ ಆಗಿದೆ, ಸೊ ಅದರ ಡೌಟ್ಸ್ ಅನ್ನ ಈವ್ನಿಂಗ್ ಕ್ಲಿಯರ್ ಮಾಡ್ಕೊಳ್ಳುವಂತದ್ದು. ಸೊ ಅದು ಕೂಡ ಮಕ್ಕಳಿಗೆ ಬೆನಿಫಿಟ್ಸ್ ಇರುತ್ತೆ, ತುಂಬಾ ಬೆನಿಫಿಟ್ಸ್ ಆಗಿ. ಹಾಗಾಗಿ ನಮ್ಮ ರಿಸಲ್ಟ್ 15 years ಇಂದ 100% CET, NEET, JEE ಗೆಲ್ಲ ಓದೋದಕ್ಕೆ ಅವಕಾಶಗಳಿದೆಯಾ ಇಲ್ಲಿ? ಸೊ ಖಂಡಿತ ಆಗಿ. ಸೊ ಹೇಗಂತ ಹೇಳಿದ್ರೆ, ಸೊ ಎಕ್ಸ್ಪರ್ಟ್ ಫ್ಯಾಕಲ್ಟೀಸ್ ಇದ್ದಾರೆ. ಸೊ ಮುಂದಿನ ವರ್ಷದಿಂದ ನಾವು ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಟ್ಯಾಬ್ ಕ್ಲಾಸಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಸೊ ಉಡುಪಿ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಟ್ಯಾಬ್ ಕ್ಲಾಸಸ್ ಅನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತಿರೋದು. ಸೊ ಅದರಲ್ಲಿ ಹೇಗಂತ ಹೇಳಿದ್ರೆ, ಮಕ್ಕಳಿಗೆ ಯಾವುದೇ ಒಂದು ಆಪ್ಗಳು ಆಕ್ಸೆಸ್ ಇರಲ್ಲ, ಬಟ್ ಅಕಾಡೆಮಿಕ್ ಏನೆಲ್ಲ ಬೇಕು, ಸೊ ನ್ಯೂಕ್ಲಿಯರ್ ಅಕಾಡೆಮಿಯಿಂದ ಏನೆಲ್ಲ ಅಪ್ಲಿಕೇಶನ್ಸ್ ಬೇಕಾಗುತ್ತೆ ಅದು, ಮತ್ತೆ ನಮ್ಮ ಕಾಲೇಜ್ನ ವಿಡಿಯೋಸ್ ಆಗಿರ್ಬೋದು. ಸೊ ಎಕ್ಸಾಮ್ಸ್ಗಳನ್ನ, ಆನ್ಲೈನ್ ಎಕ್ಸಾಮ್ಸ್ಗಳನ್ನು ಹೇಗೆ ಬರುತ್ತೆ ಕಾಂಪಿಟೇಟಿವ್ ಅಂತ ಬಂದಾಗ, ಸೊ ಕಂಪ್ಯೂಟರೈಸೇ ಇರುವಂತದ್ದು. ಸೊ ಹಾಗಾಗಿ ಆನ್ಲೈನ್ ಎಕ್ಸಾಮ್ JEE ಆಗಿರ್ಬೋದು, JEE ಮೇನ್, ಅವರಿಗೆ ಅನ್ಲಿಮಿಟೆಡ್ ಅಸೈನ್ಮೆಂಟ್ಸ್ಗಳಿರುತ್ತೆ. ಸೊ ಅದನ್ನು ವರ್ಕೌಟ್ ಮಾಡಬಹುದು. ಸೊ ಹಾಗಾಗಿ ಮಕ್ಕಳಿಗೆ ಕೂಡ ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಕ್ಲಾಸಸ್ಗಳನ್ನ ಕೇಳ್ಬೋದು. ಅದ್ರ ಜೊತೆಗೆ ಸ್ಮಾರ್ಟ್ ಕ್ಲಾಸಸ್. ಸೊ ನಾರ್ಮಲ್ ಆಗಿ ಬುಕ್ ಅನ್ನು ಹಿಡ್ಕೊಂಡು ಕ್ಲಾಸ್ ಮಾಡೋದು ಅದು ಒಂದು ವೇ ಆದ್ರೆ, ಮಕ್ಕಳಿಗೆ ವಿಡಿಯೋಗಳನ್ನ ತೋರಿಸಿ ಸ್ಮಾರ್ಟ್ ಕ್ಲಾಸಸ್. ಸೊ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡಿಸ್ಲಿಕ್ಕೆ ನಾವು ಏನೆಲ್ಲ ಮಕ್ಕಳಿಗೆ
ಸೊ ಮಕ್ಕಳ ಲೆವೆಲ್ಗೆ ಹೋಗಬೇಕು, ಅದನ್ನ ಕೂಡ ನಾವು ಪ್ರೊವೈಡ್ ಮಾಡ್ತೇವೆ. ಸೊ ಎಜುಕೇಶನ್ ಅಂತ ಬಂದಾಗ 100% ಇದ್ದೇ ಇರುವಂತದ್ದು. ಸೊ ಕಡಿಮೆ ಫೀಸ್ ಅಲ್ಲಿ ಕ್ವಾಲಿಟಿ ಎಜುಕೇಶನ್ ಕೊಡ್ಬೇಕನ್ನೋದು ನಮ್ಮ ಚೇರ್ಮನ್ ಅವರ ಡ್ರೀಮ್ ಆಗಿರುವಂತದ್ದು. ಸೊ ಹಾಗಾಗಿ ನಮ್ಮ ಅದರ್ ಕಾಲೇಜ್ ಅನ್ನ ಕಂಪೇರ್ ಮಾಡಿ ನಮ್ಮ ಕಾಲೇಜ್ ಹೇಗೆ ಡಿಫ್ರೆನ್ಸ್. ಸೊ ಮತ್ತೆ ರಿಸಲ್ಟ್ ಅಂತ ಬಂದಾಗ, ಸೊ ನಾವು ರಿಸಲ್ಟ್ ನೋಡಿರ್ಬೋದು, ಲಾಸ್ಟ್ ಇಯರ್ ನಮ್ದು ಸೈನ್ಸ್ ಅಲ್ಲಿ 97%, ಸೊ ಕಾಮರ್ಸ್ ಅಲ್ಲಿ 96 ಇದೆ. ಸೊ ಒಳ್ಳೊಳ್ಳೆ ಕಾಲೇಜಲ್ಲಿ ಸೀಟ್ ಆಗಿದೆ. ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಬರೆದು, ಸೊ ಒಬ್ಬ ಸ್ಟೂಡೆಂಟ್ ನೇಸರ್ ಅಂತ ಅವನಿಗೆ ರಷ್ಯಾದಲ್ಲಿ MBBS ಸೀಟ್ ಆಗಿದೆ. ಸೊ 7 ಮೆಂಬರ್ಸ್ಗೆ ಒಳ್ಳೊಳ್ಳೆ ಕಾಲೇಜಲ್ಲಿ ಇಂಜಿನಿಯರ್ ಸೀಟ್ ಆಗಿದೆ. ಸೊ ಮಾಹೆ ಆಗಿರ್ಬೋದು, ನಿಟ್ಟೆ ಆಗಿರ್ಬೋದು, ಅಂಬೇಡ್ಕರ್ ಕಾಲೇಜ್ ಬೆಂಗಳೂರು, ಅದಾದ್ಮೇಲೆ ಪ್ರೆಸಿಡೆನ್ಸಿ ಕಾಲೇಜ್, ಕಾಮರ್ಸ್ ನ ಒಬ್ಬ ಸ್ಟೂಡೆಂಟ್ ಲಾ ಮಾಡ್ತಾ ಇದ್ದಾನೆ. ಸೊ ಒಳ್ಳೊಳ್ಳೆ ಕಾಲೇಜ್ಗಳಲ್ಲಿ ಸೆಲೆಕ್ಟ್ ಆಗಿ ಒಳ್ಳೊಳ್ಳೆ ಎಜುಕೇಶನ್ ಅನ್ನ ಮಕ್ಕಳು ತಗೊಳ್ತಾ ಇದ್ದಾರೆ. ಸೊ ಮತ್ತೆ ಹಾಸ್ಟೆಲ್ ಅಲ್ಲಿ ಬಂದಾಗ, ಸೊ ಒಂದು ಹಾಸ್ಟೆಲ್ ಅಲ್ಲಿ ಕೇಳ್ಬೋದು, ಸೊ ಒಂದು ರೂಮ್ ಅಲ್ಲಿ ಎಷ್ಟು ಜನ ಇರಬಹುದು, ಅದು ಮೇನ್ ಮಕ್ಕಳಿಗೆ ಇವಾಗ ಓದ್ಲಿಕ್ಕೆ. ಸೊ ಟಾಪರ್ಸ್ ಅಂತ ಬಂದಾಗ ಅವ್ರಿಗೆ ತುಂಬಾ ಡಿಸ್ಟರ್ಬೆನ್ಸ್ ಇರಬಾರ್ದು. ಸೊ ನಮ್ಮ ಹಾಸ್ಟೆಲ್ ಅಂತ ಬಂದಾಗ ಒಂದು ರೂಮ್ ಅಲ್ಲಿ 5 ಮೆಂಬರ್ಸ್. ಸೊ PCMB ಸ್ಟೂಡೆಂಟ್ ಇದ್ರೆ 5 ಮೆಂಬರ್ಸ್ ಕೂಡ PCMB ಅವರೇ, ಯಾಕಂತ ಹೇಳಿ ಸ್ಟಡೀಸ್ಗೆ ಹೆಲ್ಪ್ ಆಗಬೇಕು. ಸೊ 5 ಮೆಂಬರ್ಸ್ ಗಿಂತ ಜಾಸ್ತಿ ಹಾಕಲ್ಲ. ಸೊ ಮತ್ತೆ ಮೆಡಿಕಲ್ ಫೆಸಿಲಿಟಿ ಅಂತ ಬಂದಾಗ 24/7 ಯಾವಾಗ್ಲೂ ಮೆಡಿಕಲ್ ಇವರು ನರ್ಸ್ ಕಾಲೇಜಲ್ಲಿ ಅವೈಲೇಬಲ್ ಇರ್ತಾರೆ. ಅದ್ರ ಜೊತೆಗೆ ಮಕ್ಕಳಿಗೆ ಕೌನ್ಸಿಲರ್ ಅಂತ ಬರ್ತಾರೆ. ಸೊ ಮಕ್ಕಳು ಇವಾಗ ಸ್ಟಡೀಸ್ ಅಲ್ಲಿ ನನಗೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅವ್ರ ಹತ್ರ ಹೋಗಿ ಸೊ ನನಗೆ ಯಾಕೆ ಹೀಗೆ ಆಗ್ತಾ ಇದೆ ಅಂತ ಅವರನ್ನ ಕೇಳಿದ್ರೆ, ಸೊ ಸಜೆಷನ್ ಗಳನ್ನ ಕೊಡೋದಾಗಿರ್ಬೋದು, ಮಕ್ಕಳಿಗೆ ಮೋಟಿವೇಶನ್ ಸ್ಪೀಚ್ ಗಳನ್ನ ಕೊಡಿಸೋದು. ಸೊ ಇವಾಗ ಸ್ಟಡೀಸ್ ಅಂತ ಹೇಳಿದ್ರೆ ಇವಾಗಿನ ಜನರೇಷನ್ ಮಕ್ಕಳು ಸೊ ನಾರ್ಮಲ್ ಆಗಿ ಹೇಗೆ ಥಿಂಕ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿದೆ. ಸೊ ಅವರನ್ನ ಒಂದು ಕಂಟ್ರೋಲಿಗೆ ತರಲಿಕ್ಕೆ. ಸೊ ಮತ್ತೆ ಗುರುಕುಲ ಪದ್ಧತಿ ಅಂತ ಬಂದಾಗ ನಮ್ಮ ಕಾಲೇಜಲ್ಲಿ ಶಿಕ್ಷಣದ ಜೊತೆಗೆ ಸಂಸ್ಕಾರ. ಸೊ ಮೇನ್ ಆಗಿ ಸೊ ಗುರುಕುಲ ಓಲ್ಡ್ ಎಜುಕೇಶನ್ ಸಿಸ್ಟಮ್ ಅನ್ನ ನಾವು ಫಾಲೋ ಮಾಡ್ತಿರೋದು, ಅದ್ರ ಜೊತೆಗೆ ಮಾಡರ್ನ್ ಎಜುಕೇಶನ್ ಏನೆಲ್ಲ ಬೇಕು. ಸೊ ಈ ಟ್ಯಾಬ್ ಸಿಸ್ಟಮ್ ಆಗಿರ್ಬೋದು, ಕಾಂಪಿಟೇಟಿವ್ ಗೆ ಹೇಗೆ ಪ್ರಿಪೇರ್ ಆಗಬೇಕು, ಎಕ್ಸ್ಪರ್ಟ್ ಫ್ಯಾಕಲ್ಟೀಸ್ ಗಳನ್ನ ಕರೆಸಿ ನಾವು ಕ್ಲಾಸ್ ಮಾಡುವಂತದ್ದಾಗಿರ್ಬೋದು. ಸೊ ಎಕ್ಸಾಮ್ಸ್ ಹತ್ರ ಬಂದಾಗ ಕ್ವೆಶನ್ ಪೇಪರ್ ಡಿಸ್ಕಷನ್, ಸೊ ಕ್ವೆಶನ್ ಪೇಪರ್ ಮಾಡುವವರನ್ನ ಕರೆಸಿ ಬೋರ್ಡಿನ ಕ್ವೆಶನ್ ಪೇಪರ್ ಡಿಸ್ಕಷನ್ ಅನ್ನ ಕೂಡ ನಾವು ಮಾಡಿಸ್ತೇವೆ. ಸೊ ಅದ್ರ ಜೊತೆಗೆ ಸೊ ನಾವು ಶಿಕ್ಷಣದ ಜೊತೆಗೆ ಕಲ್ಚರಲ್ ಆಗಿರ್ಬೋದು, ಅದ್ರ ಜೊತೆಗೆ ಸ್ಪೋರ್ಟ್ಸ್. ಸೊ ಈ ವರ್ಷದ ನಮ್ಮಲ್ಲಿ ಅಡ್ಮಿಷನ್ ಆಗಿರೋದ್ರಲ್ಲಿ 2 ನ್ಯಾಷನಲ್ ಲೆವೆಲ್ ಅನ್ನ ಪಾರ್ಟಿಸಿಪೇಷನ್ ಮಾಡಿದ್ರು. ಫೀಸ್ ಅಲ್ಲಿ ಕೂಡ ಅವರಿಗೆ ಕನ್ಸೆಷನ್ ಅನ್ನ ಕೊಟ್ಟಿದ್ದೇವೆ. ಸೊ ಏನೆಲ್ಲ ಟ್ರೈನಿಂಗ್ ಬೇಕು, ಮಾರ್ನಿಂಗ್ 5:45ಗೆ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ, ರನ್ನಿಂಗ್. ಸೊ ಸ್ಟಾರ್ಟ್ ಆಗುತ್ತೆ, ಅದ್ರ ಜೊತೆಗೆ ಅವರು ರನ್ನಿಂಗ್ ಅನ್ನ ಮಾಡೋದಾಗಿರ್ಬೋದು. ಸೊ ಮಕ್ಕಳಿಗೆ ಹೇಗೆ ಬ್ಯಾಲೆನ್ಸ್ ಮಾಡ್ಬೇಕು ಅನ್ನೋದನ್ನ ಹೇಳಿಕೊಟ್ಟಿದ್ದೇವೆ. ಎಜುಕೇಶನ್ ಜೊತೆಗೆ ಸ್ಪೋರ್ಟ್ಸ್, ಎಜುಕೇಶನ್ ಜೊತೆಗೆ ಕಲ್ಚರ್. ಸೊ ಇದನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ಬೇಕು ಅನ್ನೋದನ್ನ ನಾವು ಮೇನ್ ಆಗಿ 1 by 1 ಅವರಿಗೆ ಹೇಳ್ತಾ ಬಂದಿದ್ದೇವೆ. ಸೂಪರ್. ನಮಸ್ತೆ. 2006ರಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆ ಪ್ರಾರಂಭವಾಯಿತು. ನರ್ಸರಿಯಿಂದ PU ತನಕ ನಮ್ಮ ಈ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣ ಪಡೆದುಕೊಳ್ತಾ ಇದ್ದಾರೆ. ನಮ್ಮ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಹಾಗೂ ಮೌಲ್ಯಾಧಾರಿತ ಶಿಕ್ಷಣ ಸಿಗಬೇಕು. ಶಿಕ್ಷಣ ವ್ಯಾಪಾರೀಕರಣವಾಗದೆ ಎಲ್ಲ ವರ್ಗದ ಮಕ್ಕಳಿಗೆ ದೊರೆಯಬೇಕು. ಹಾಗೂ ನಮ್ಮ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕೇಂದ್ರೀಯ ಪಠ್ಯಕ್ರಮವಾದರೂ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಭಾರತೀಯ ಪರಂಪರೆಯ ಅಡಿಪಾಯದೊಂದಿಗೆ ಆಧುನಿಕ ಶಿಕ್ಷಣವನ್ನು ನಾವು ನೀಡ್ತಾ ಇದ್ದೇವೆ. ವಿದ್ಯಾರ್ಥಿಗಳಲ್ಲಿ ಬದಲಾವಣೆ ಕಾಣಬೇಕಂತ ಹೇಳಿದರೆ ಅವರಿಗೆ ಅಂಕಗಳೊಂದಿಗೆ ಉತ್ತಮ ಕೌಶಲಪೂರಿತವಾದಂಥ ಹವ್ಯಾಸಗಳನ್ನು ವಿದ್ಯಾರ್ಥಿಗಳು ಬೆಳೆಸಿಕೊಂಡಾಗ ಮಾತ್ರ ಅವರು ಉತ್ತಮ ವ್ಯಕ್ತಿಗಳಾಗಿ ಬೆಳೀಲಿಕ್ಕೆ ಸಾಧ್ಯ ಎನ್ನುವ ನಿಟ್ಟಿನಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆ ಪ್ರಾರಂಭವಾದ ದಿನದಿಂದ ಇವೆರಡನ್ನು ಸಮಾನಾಂತರವಾಗಿ ಕಾಣುತ್ತಾ ಮಕ್ಕಳಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಎನ್ನುವ ನಿಟ್ಟಿನಲ್ಲಿ ಅವರಿಗೆ ಶಿಕ್ಷಣವನ್ನು ನೀಡ್ತಾ ಇದ್ದೇವೆ. ವಿಶೇಷವಾಗಿ ಸಾಹಿತ್ಯ, ಸಂಗೀತ, ನೃತ್ಯ, ಕರಾಟೆ, ಯಕ್ಷಗಾನ, ಚರ್ಚಾ ಸ್ಪರ್ಧೆ ಮುಂತಾದ ಚಟುವಟಿಕೆಗಳಿವೆ. ಇವುಗಳಿಗೆ ವಿಶೇಷವಾಗಿ ತರಬೇತಿಯನ್ನು ನೀಡುತ್ತಾ ಅವರಿಗೆ ಇದರ ಬಗ್ಗೆ ಕೆಲವೊಂದು ಚರ್ಚಾ ಗೋಷ್ಠಿಗಳನ್ನು ನಡೆಸುತ್ತಾ ಸಂಪನ್ಮೂಲ ವ್ಯಕ್ತಿಗಳಿಂದ ವಿಶೇಷ ತರಬೇತಿಯನ್ನು ಕೂಡ ನೀಡ್ತಾ ಇದ್ದೇವೆ. ಬಹುಶಃ ನಮ್ಮ ಕ್ಯಾಂಪಸ್ನಲ್ಲಿ ಹೇಳುವುದಾದರೆ ನಮ್ಮ ಗುರುಕುಲ ಹೆಸರೇ ಹೇಳುವಂತೆ ನಮ್ಮ ಕ್ಯಾಂಪಸ್ ಕೂಡ ಅದೇ ರೀತಿಯಲ್ಲಿದೆ. ಸಾಧಾರಣ 350ಕ್ಕೂ ಮಿಕ್ಕಿ ಔಷಧೀಯ ಸಸ್ಯಗಳಿವೆ. ಅದೇ ರೀತಿ ನಮ್ಮಲ್ಲಿ ಗೋಶಾಲ ಕೂಡ ಇದೆ. ಅದೇ ರೀತಿ ಮಕ್ಕಳಿಗೆ ಉತ್ತಮವಾದ ಆಹಾರವನ್ನು ಇಲ್ಲೇ ನಾವು ರೆಡಿ ಮಾಡಿ ಕೊಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ವಸತಿ ಶಾಲೆಯ ಬಗ್ಗೆ ಹೇಳುವುದಾದರೆ ಬೆಳಿಗ್ಗೆ 5 ಗಂಟೆಯಿಂದ ಯೋಗಾಭ್ಯಾಸದಿಂದ ಪ್ರಾರಂಭವಾದಂಥ ಅವರ ದಿನಚರಿ ಎಲ್ಲ ಹವ್ಯಾಸಗಳನ್ನು ಕೂಡಿಕೊಂಡು ಆ ಮಕ್ಕಳು ಇಲ್ಲಿ ಬೆಳೀತಾ ಇದ್ದಾರೆ. ಸಂಜೆ ಕೂಡ ಭಜನಾ ಕಾರ್ಯಕ್ರಮದ ನಂತರ ಮಕ್ಕಳು ಸ್ಟಡಿ ಅವರ್ಸಿಗೆ ಹೋಗ್ತಾ ಇದ್ದಾರೆ.
ನಮ್ಮ ಕ್ಯಾಂಪಸ್ನಲ್ಲಿ ನೀವು ನೋಡ್ತಾ ಇರಬೇಕಾದ್ರೆ ಬಹಳಷ್ಟು ಮರ ಗಿಡಗಳಿವೆ. ಅದರೊಂದಿಗೆ ನಾವು ಸೋಲಾರ್ ಸಿಸ್ಟಮನ್ನು ಅಳವಡಿಸ್ಕೊಂಡಿದ್ದೇವೆ. ಮಕ್ಕಳಿಗೆ ಅದರ ಬಗ್ಗೆ ಕೂಡ ಶಿಕ್ಷಣ ನೀಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ನೆಲ ಜಲ ಪರಿಸರದ ಬಗ್ಗೆ ಹೇಳುವುದಾದರೆ ನಮ್ಮ ಕೃಷಿಕನೊಬ್ಬನ ಜೀವನ ಹೇಗಿರುತ್ತೆ, ಅವನು ಶ್ರಮವನ್ನು ಹೇಗೆ ವಹಿಸುತ್ತಾನೆ ಎನ್ನುವುದರ ಬಗ್ಗೆ ವಿಶೇಷವಾಗಿ ಅವರನ್ನು ಗದ್ದೆಗಳಿಗೆ ತೆಗೆದುಕೊಂಡು ಹೋಗಿ ಅವರಿಗೆ ಒಂದು ನೈಜ ಶಿಕ್ಷಣವನ್ನು, ಕೃಷಿಕರಿಂದ ಪಾಠವನ್ನು ಮಾಡಿಸಿ ಅವರಿಗೆ ಆ ಒಂದು ಶಿಕ್ಷಣವನ್ನು ಕೂಡ ನಾವು ನೀಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ಬೆಳೆಯಬೇಕು, ಸಮಾಜಕ್ಕೆ ಒಬ್ಬ ಸುಸಂಸ್ಕೃತ ಪ್ರಜೆ ಸಿಗಬೇಕು ಎನ್ನುವ ನಿಟ್ಟಿನಲ್ಲಿ ನಾವು ಈ ಶಿಕ್ಷಣವನ್ನು ನೀಡ್ತಾ ಇದ್ದೇವೆ. ಅದೇ ರೀತಿ PUCಯ ಶಿಕ್ಷಣದ ಬಗ್ಗೆ ಹೇಳುವುದಾದರೆ ಇವತ್ತಿನ ಆಧುನಿಕ ಶಿಕ್ಷಣಕ್ಕೆ ಏನೆಲ್ಲ ಬೇಕು ಆ ಎಲ್ಲ ಒಂದು ತರಬೇತಿಯನ್ನು ನಮ್ಮ PU ಹಂತದಲ್ಲಿ ನಾವು ನೀಡ್ತಾ ಇದ್ದೇವೆ. ನೋಡಿ ವೀಕ್ಷಕರೇ, ಇಲ್ಲಿ ನೀವು ಗುರುಕುಲಕ್ಕೆ ಎಂಟ್ರಿ ಆದರೆ ನಿಮ್ಗೊಂದು ವಿಶಾಲವಾಗಿರುವಂಥ ಗ್ರೌಂಡ್ ಸಿಗುತ್ತೆ. ಅದ್ರ ಜೊತೆಗೆ ಒಂದು ವಿಶಾಲವಾಗಿರುವಂತಹ ಸಭಾ ಮಂಟಪ ಕೂಡ ಸಿಗುತ್ತೆ. ನಿಮ್ಗೆ ಅದೆಲ್ಲವನ್ನು ವಿಜುವಲ್ಸಲ್ಲಿ ನಾನೀಗ ತೋರಿಸ್ತಾ ಇದ್ದೀನಿ. ಒಳಗಡೆ ಬಂದರೆ ಇದರ ಸುಂದರತೆಯೇ ಬೇರೆ ಅಂತ ಹೇಳ್ಬೋದು. ಇವರು PUC ಶಿಕ್ಷಣದ ಬಗ್ಗೆ ಒಂದು ಸಮಗ್ರವಾದ ಮಾಹಿತಿಯನ್ನು ಕೊಟ್ಟರು. ಈಗ ಇಲ್ಲಿ ಸ್ಕೂಲ್ ವಿಚಾರಕ್ಕೆ ಬಂದರೆ ಹೇಗೆಲ್ಲ ಮಕ್ಕಳು ಇಲ್ಲಿ ಕಲಿತಾ ಇದ್ದಾರೆ, ಅವರ ಶಿಸ್ತು ಎಷ್ಟು ಆಶಾದಾಯಕವಾಗಿದೆ ಅಂದರೆ ಒಂದು ಮಗು ಕಲಿಕೆಯ ಜೊತೆಗೆ ಆತನ ಬದುಕಿಗೆ ಬೇಕಾಗಿರುವಂಥ ಶಿಸ್ತನ್ನು ಕೂಡ ಇಲ್ಲಿ ಅಳವಡಿಸ್ಕೊಡುತ್ತೆ ಅನ್ನೋದು ನಮಗೆ ಇಲ್ಲಿಗೆ ಬಂದಾಗ ಗೊತ್ತಾಗುತ್ತೆ. ಹಾಗಾಗಿ ಈಗ ಸ್ಕೂಲ್ನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಪಡ್ಕೊಬರೋಣ. ಬನ್ನಿ ಸ್ಕೂಲ್ ವಿಭಾಗಕ್ಕೆ ಹೋಗಿ ಬರೋಣ. So myself Sushant from first PUC Science. I'm studying in Gurukula PU College. I got sports quota in this college. I have represented India 3 times. So this college is supporting a lot in sports. Daily morning the sports practice starts from 4:45 and it ends at 6 o'clock. In this college they teach us how to balance both sports and education. They have supporting a lot, everyday practice, everyday supportance. So every teachers are very supportive in sports and education. They give equal importance for sports as well as education. From this again I have got a goal to go to nationals and they are supporting a lot for this. So every day teachers and all the PT teachers are supporting. ಮೇಡಮ್, ಈಗ ಸ್ಕೂಲ್ ಶಿಕ್ಷಣ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ವಿಡಿಯೋ ಪ್ರಾರಂಭದಲ್ಲೇ ಹೇಳಿದೆ 5ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಇಲ್ಲಿ ಇದ್ದು ಓದಬಹುದು ಅಂತ. ಇಲ್ಲಿ ಒಂದೊಂದು ವಿಭಾಗಕ್ಕೂ ಕೂಡ ಹೆಸರುಗಳೇ ತುಂಬಾ ಚೆನ್ನಾಗಿದೆ. ಈಗ ನಮ್ಮ ಆ ಕಡೆ ಇರೋದು ಯಜ್ಞವಲ್ಕಿ ಅಂತ, ಸೊ ನಮ್ಮ ಹಿಂದೆ ಶಾರದೆಯ ಪುತ್ಥಳಿ ಕೂಡ ಇದೆ. ಇನ್ನು ಆ ಭಾಗಕ್ಕೆ ಬಂದ್ರೆ ಅಲ್ಲಿ ದೀಪಾವಳಿ ಹಬ್ಬ ಈಗ ನಿನ್ನೆ ಅಷ್ಟೇ ಆಚರಣೆ ಮಾಡಿದ್ದು, ಅಲ್ಲಿ ಹೂವುಗಳನ್ನು ಹಾಕಿ ಸಿಂಗರಿಸಿದ್ದು, ದೀಪಗಳನ್ನು ಇಟ್ಟಿದ್ದು ಎಲ್ಲವೂ ಕೂಡ ಅದಿದೆ. ಅದನ್ನ ನಾವು ಫುಟೇಜ್ ಅಲ್ಲಿ ಕೂಡ ತೋರಿಸ್ತಾ ಇದ್ದೀವಿ. ಸೊ ಸ್ಕೂಲ್ ಶಿಕ್ಷಣಕ್ಕೆ ಬಂದ್ರೆ ಮಕ್ಕಳಿಗೆ ದಿ ಬೆಸ್ಟ್ ಎಜುಕೇಶನ್ ಗುರುಕುಲದಲ್ಲಿ ಯಾವ ರೀತಿ ಸಿಗುತ್ತೆ ಅಂತ? ಈಗ ಗುರುಕುಲದಲ್ಲಿ ಬರೇ ಪುಸ್ತಕದಲ್ಲಿರುವಂತ ವಿಷಯಗಳನ್ನು ಹೇಳುವುದಷ್ಟೇ ಅಲ್ಲದೆ ತಾಂತ್ರಿಕ ವಿಜ್ಞಾನಗಳನ್ನು ಈಗಲಿಂದಲೇ ನಾವು ಅಭ್ಯಾಸವನ್ನ ಕೊಡ್ತಾ ಇದ್ದೇವೆ. ಇದಕ್ಕೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ರೊಬೋಟಿಕ್ಸ್ ಕ್ಲಾಸ್ ಅಂತ ಇದೆ. ನುರಿತ ಶಿಕ್ಷಕರನ್ನ ಹಾಕೊಂಡು ಅಟಲ್ ಟಿಂಕರಿಂಗ್ ಲ್ಯಾಬ್ ಅಂತ ಒಂದಿದೆ. ಅಲ್ಲಿ ಮಕ್ಕಳನ್ನ ಪ್ರಾಕ್ಟೀಸ್ ಮಾಡುವಂತ ಒಂದು ಪರಿ ನಡೀತಾನೆ ಇದೆ, ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಹಾಗೆಯೇ 9-10ನೇ ತರಗತಿ ಅಂತ ತಗೊಂಡಾಗ 9ನೇ ಕ್ಲಾಸ್ ಮಕ್ಕಳಿಗೆ ಫೆಬ್ರವರಿಯಲ್ಲಿ ನಾವು ಪೋರ್ಷನ್ ಅನ್ನ ಮುಗಿಸಿ ಅವರನ್ನ ಫೈನಲ್ ಎಕ್ಸಾಮಿಗೆ ಅವರನ್ನ ಪ್ರಿಪೇರ್ ಮಾಡಿಬಿಟ್ಟು 10ನೇ ಕ್ಲಾಸಿನ ನಾವು ಪೋರ್ಷನ್ ಅನ್ನ ರಜಾವಧಿಯಲ್ಲೇ ಒಂದು 30% ಪೋರ್ಷನ್ ಅನ್ನ ಕವರ್ ಮಾಡ್ಕೊಳ್ತೇವೆ. ಹಾಗೆಯೇ 10th ಸ್ಟ್ಯಾಂಡರ್ಡ್ ಅಂತ ಬಂದಾಗ ಅಲ್ಲಿ ಅವರಿಗೆ ಫೌಂಡೇಶನ್ ತರಬೇತಿ ಅನ್ನುವಂಥದ್ದು 8ನೇ ಕ್ಲಾಸಿನಿಂದಲೇ ಅವರಿಗೆ ಸ್ಟಾರ್ಟ್ ಆಗುತ್ತೆ. ಕಾರಣಕ್ಕೆ ಇಷ್ಟು ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಹೌದು, ಅದೊಂದು ನಮ್ಗೆ ಶ್ಲಾಘನೀಯ, ನಮ್ಗೊಂದು ತುಂಬಾ ಹೆಮ್ಮೆ ಆದಂತ ಒಂದು ವಿಷಯ. ನಾನು ಇನ್ನೊಂದು ನೋಡಿದ್ದೆ ಮೇಡಮ್, ಈಗ ನಮ್ಮ ಹಿಂದೆ ಯಜ್ಞವಲ್ಕಿ ಇದೆಯಲ್ಲ, ನಾನು ಲಾಸ್ಟ್ ಟೈಮ್ ನಾನು ಬಂದಾಗ ಅಲ್ಲೆಲ್ಲ ಮಕ್ಕಳು ನಿಂತುಕೊಂಡು ಬೆಳಿಗ್ಗೆ ಪ್ರಾರ್ಥನೆಯನ್ನ ಮಾಡ್ತಾರೆ. ಅದೊಂದು ತುಂಬಾ ಡಿಫ್ರೆಂಟ್ ಆಗಿರುವಂತಹ ಪ್ರಾರ್ಥನೆ. ಎಲ್ಲ ಮಕ್ಕಳಿಗೆ ಪ್ರತಿ ವಿಶೇಷ ದಿನದಂದು ಹೇಗೆ ಇರುತ್ತದೆ ಆ ಎಲ್ಲಾ ಒಂದು ನಾಲೆಜ್ ಅನ್ನ ಕೊಡುವಂತ ಒಂದು ಪ್ರಯತ್ನ ನಾವು ಪ್ರತಿದಿನ ಪ್ರತಿದಿನ ನಮ್ಮ ದಿನಚರಿ ಸ್ಟಾರ್ಟ್ ಆಗುವುದೇ ಒಂದು ಅಸೆಂಬ್ಲಿ ಮೂಲಕ. ತುಂಬಾ ವಿಷಯಗಳನ್ನ ಇಲ್ಲಿ ಕಲ್ತ್ಕೊಳ್ತಾರೆ. ಹಾಗೆ ಮತ್ತೆ ದಿನ ಅನ್ನುವಂಥದ್ದು ಬೇರೆ ಬೇರೆ ಪಾಠಗಳಲ್ಲಿ ಕಳೆದೋಗ್ತದೆ. ಹಾಗೆ ಮತ್ತೊಂದು ಫೌಂಡೇಶನ್ ಕೋರ್ಸ್ ಅಂತ ಒಂದಿದೆ, 8ನೇ ತರಗತಿಯಿಂದಲೇ ಅದೊಂದು ಪ್ರಾರಂಭ ಆಗತ್ತೆ. ಅಲ್ಲಿ ನುರಿತ ಪ್ರಾಧ್ಯಾಪಕರನ್ನ ಹಾಕೊಂಡು ವೃತ್ತಿಪರ ಕೋರ್ಸ್ಗಳಿಗೆ JEE ಮತ್ತೆ ನೀಟ್ ಅಂತ ಕೇಳಿರ್ಬಹುದು, ಆ ಒಂದು ಕೋರ್ಸ್ಗಳಿಗೆ ಅವರನ್ನ ಪೂರ್ವಭಾವಿಯಾಗಿ ತಯಾರಿ ಮಾಡುವಂತ ಒಂದು ಕಾರ್ಯ 8ನೇ ತರಗತಿಯಿಂದಲೇ ನಡೀತದೆ. ಹಾಗೆ ತುಂಬಾ ಮಕ್ಕಳು ಅದಕ್ಕೆ ಒತ್ತು ಕೊಟ್ಟು ಅದಕ್ಕೆ ಸೇರ್ಕೊಳ್ತಾ ಇದ್ದಾರೆ. ಹಾಯ್, ನನ್ನ ಹೆಸರು ಪ್ರಜ್ಞಾ. ನಾನು ಹೊನ್ನಾವರದಿಂದ ಬಂದಿದ್ದೀನಿ. ಫಸ್ಟ್ ನಾನು
ಮಾರ್ತೋಮ ಸ್ಕೂಲಲ್ಲಿ ಓದ್ತಾ ಇದ್ದೆ, ಮಾರ್ತೋಮ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್. ಅಲ್ಲಿ ನನ್ನ ಪರ್ಸೆಂಟೇಜ್ 99.36 ಆಗಿತ್ತು. ನಾನು ಸ್ಟೇಟಿಗೆ 5th ರ್ಯಾಂಕ್. ನಾನು ಸ್ಟೇಟಿಗೆ 5th ರ್ಯಾಂಕ್ ಆದ್ದರಿಂದ ನಂಗೆ ತುಂಬ ಕಾಲೇಜಸ್ಗಳಿಂದ ಆಫರ್ ಬಂದಿತ್ತು. ಆದರೂ ನಾನು ಗುರುಕುಲ ಸೆಲೆಕ್ಟ್ ಮಾಡಿದೆ. ನಾನು ಇಲ್ಲಿ ಇವಾಗ ಕಾಲೇಜಲ್ಲಿ ಅಡ್ಮಿಷನ್ ಆಗೋಕ್ಕಿಂತ ಮುಂಚೆ ಒಂದ್ಸಲ ವಿಸಿಟ್ ಬಂದಿದ್ದೆ ಈ ಗುರುಕುಲ ಕಾಲೇಜಲ್ಲಿ. ನಾನು ಫಸ್ಟ್ ಬಂದ ತಕ್ಷಣವೇ ನನಗೆ ಈ ಎನ್ವಿರಾನ್ಮೆಂಟ್ ತುಂಬ ಇಂಪ್ರೆಸ್ ಮಾಡ್ತು. ನನಗೆ ಈ ಕಾಲೇಜಿಗೆ ಬರೋಕ್ಕೆ ಅಂದರೆ ಅದೇ ಇನ್ಸ್ಪಿರೇಷನ್ ಆಯಿತು. ಈ ಕಾಲೇಜಿಗೆ ಬಂದಾದಮೇಲೆ ಒಂದು ಏನಂದರೆ ಈ ಕಾಲೇಜಲ್ಲಿ ಬೋರ್ಡ್ ಮತ್ತು ನೀಟ್ಗೆ ಬೇಕಿರೋ ಕೋಚಿಂಗ್ಸ್ ಅದೆಲ್ಲ ಸಪ್ರೇಟ್ ಫ್ಯಾಕಲ್ಟೀಸ್ ಇದ್ದಾರೆ. ಒಂದು ಬೋರ್ಡ್ ಬಗ್ಗೆ ಹೇಳೋದಾದರೆ ಬೋರ್ಡ್ ಟೀಚರ್ಸ್ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದಾರೆ ಮತ್ತು ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ನಮ್ಗೆ ಏನಾದರೂ ಡೌಟ್ಸ್ ಏನಾದರೂ ಕೇಳೋದಾದರೆ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಬೇಗ ಅರ್ಥ ಮಾಡಿಸ್ತಾರೆ. ಮತ್ತು ಹಾಸ್ಟೆಲ್ ಬಗ್ಗೆ ಹೇಳೋದಾದರೆ ಹಾಸ್ಟೆಲ್ ಕೂಡ ಚೆನ್ನಾಗಿದೆ, ಎಲ್ಲ ಫೆಸಿಲಿಟೀಸ್ ಮಾಡಿಸ್ಕೊಡ್ತಾರೆ. ಏನೇ ಪ್ರಾಬ್ಲಮ್ ಇದ್ದರೂ ನಾವು ಟೀಚರ್ಸ್ ಹತ್ರ ಫ್ರೆಂಡ್ಲಿಯಾಗಿ ಕಮ್ಯುನಿಕೇಟ್ ಮಾಡ್ಬೋದು, ಅವ್ರು ಕೂಡ ಸಾಲ್ವ್ ಮಾಡಿಕೊಡ್ತಾರೆ. ಎಲ್ರಿಗೂ ನಮಸ್ಕಾರ. ನಮ್ಮ ಗುರುಕುಲಕ್ಕೆ ಸ್ವಾಗತ. ಗುರುಕುಲ ಪಬ್ಲಿಕ್ ಸ್ಕೂಲ್ ಹಾಗೂ PU ಕಾಲೇಜು 2006ರಿಂದ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಮತ್ತು ಇಲ್ಲಿ ನಮ್ಮಲ್ಲಿ ಮೂಲ ಉದ್ದೇಶ, ನಮ್ಮ ಗುರುಕುಲದ ಶಿಕ್ಷಣದ ಮೂಲ ಉದ್ದೇಶ ಅಂದರೆ ಶಿಕ್ಷಣ ಮತ್ತು ಸಂಸ್ಕಾರ, ಇದು ಎರಡೂ ಜೊತೆಯಲ್ಲಿ ಹೋಗುವಂಥದ್ದು. ಹೇಗೆ ಅಂತ ಹೇಳಿದರೆ, ಈ ಶಿಕ್ಷಣ ಅನ್ನುವಂಥದ್ದು ಮಕ್ಕಳಿಗೆ ಸಿಗುವಾಗ ಅದು ವರ್ಷಕ್ಕೂ ಕೂಡ ಈಗಿನ ಒಂದು ಟ್ರೆಂಡಲ್ಲಿ ಇರುವ ಹಾಗೆ 21st ಸೆಂಚುರಿ ಸ್ಕಿಲ್ಸ್ ಎಲ್ಲ ಹಾಕ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ಬೇಕಾಗಿರುವ ಅಪ್ಗ್ರೇಡೇಷನ್ ಮತ್ತು ಅಪ್ಡೇಷನ್ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಮಾಡ್ಕೊಳ್ತಾ ಬಂದಿದ್ದೇವೆ. ಅದಲ್ಲದೆ ಸಂಸ್ಕಾರ ಅನ್ನುವಂಥದ್ದು, ಯಾಕಂದರೆ ನಮ್ಮ ಶಾಲೆ ಬರೀ ಡೇ ಬೋರ್ಡರ್ಸ್ ಅಲ್ಲದೆ ವಸತಿ ಶಾಲೆ ಕೂಡ ಆಗಿದೆ. ಇಲ್ಲಿ ಕರ್ನಾಟಕದ ವಿವಿಧ ಭಾಗಗಳಿಂದ ಮಕ್ಕಳು ಇದ್ದಾರೆ. 1500ಕ್ಕೂ ಹೆಚ್ಚು ಮಕ್ಕಳು ನಮ್ಮಲ್ಲಿ ವಿದ್ಯಾಭ್ಯಾಸ ಪಡಿತಾ ಇದ್ದಾರೆ. ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ, ಯಾಕಂದರೆ ನಮ್ಮಲ್ಲಿರುವ ಎಲ್ಲ ಆಮ್ಲಜನಕ ನಮ್ಮ ಮಕ್ಕಳಿಗೆ ಉಪಯೋಗವಾಗ್ತದೆ. ಅಂದರೆ ಈ ಸಿಟಿಯಿಂದ ಬಹುದೂರ ಮಕ್ಕಳು ಇಲ್ಲಿ ಓದುವಾಗ ಅವರಿಗೆ ಬೇಕಾಗಿರುವಂತಹ ಒಂದು ಶುದ್ಧ ಗಾಳಿಯಾಗಲಿ ಅಥವಾ ಈಗ ನಾವು ಆಹಾರ ಸೇವಿಸ್ತಾರೆ, ಅವರು ಆಹಾರದಲ್ಲಿ ನಮ್ಮಲ್ಲಿ ಪ್ರತಿ ದಿನ 1,500 ಮಕ್ಕಳಿಗಾಗಲಿ ಶಿಕ್ಷಕರಿಗಾಗಲಿ ಆಹಾರ ಇಲ್ಲೇ ತಯಾರಾಗ್ತದೆ. ಇಲ್ಲಿ ತಯಾರಾಗುವಾಗ ನಮ್ಮ ಕಿಚನಲ್ಲಿ ನಾವು ಯಾವುದೇ ರೀತಿಯ ಒಂದು ಅಡಿಟಿವ್ಸ್ ಇರಲಿ, ಟೇಸ್ಟ್ ಎನ್ಹ್ಯಾನ್ಸರ್ಸ್ ಇರಲಿ, ಯಾವುದು ಕೂಡ ಅದನ್ನು ಹಾಕದೆ ಮಕ್ಕಳಿಗೆ ಒಂದು ಪೌಷ್ಟಿಕಾಂಶವುಳ್ಳ ಆಹಾರ ಕೊಡ್ತೇವೆ. ಆಗಲೇ ಹೇಳಿದ ಹಾಗೆ ವಸತಿ ಶಾಲೆ ಮಕ್ಕಳು ಇಲ್ಲಿ ಆಹಾರ ಸೇವಿಸಬೇಕಾದ್ರೆ ಅವರ ಒಂದು ಗುಣಮಟ್ಟ ನೋಡಿ, ಬೆಳೆಯುವ ಗುಣಮಟ್ಟ ನೋಡಿ ಬೇಕಾಗಿರುವ ಪೌಷ್ಟಿಕಾಂಶಗಳನ್ನು ನಾವು ಆವಾಗವಾಗ ಆಹಾರ, ಫ್ರೂಟ್ಸ್ ಆಗಲಿ ವೆಜಿಟೇಬಲ್ಸ್ ಆಗಲಿ ಹಾಗೆ ಬೇಕಾಗಿರುವಂತಹ ಪ್ರೋಟೀನಿಗೆ ಬೇಕಾಗಿರುವಂತಹ ಆಹಾರಗಳನ್ನು ಕೂಡ ನಾವು ನಮ್ಮ ಶಾಲೆಯಲ್ಲಿ ತಯಾರು ಮಾಡ್ತೇವೆ. ಈಗ ವಸತಿ ಶಾಲೆಯ ಮಕ್ಕಳಿಗೆ ಹೆಚ್ಚಿನ ಎಕ್ಸ್ಪೋಜರ್ ಬೇಕು. ಅವರಿಗೆ ಪ್ರತಿಯೊಂದಕ್ಕೂ ನಾವು ಅವರಿಗೆ ಮನೆಗೆ ಕಳಿಸ್ಕೊಡ್ಲಿಕ್ಕೆ ಆಗೋದಿಲ್ಲ. ಆವಾಗ ಅವರಿಗೆ ಏನಾಗ್ತದೆ, ಅವರು ಮನೆಯಲ್ಲಿ ಮಾಡುವಂಥ ಹಬ್ಬಗಳಾಗಲಿ ಹರಿದಿನಗಳಾಗಲಿ ಅಥವಾ ಕೆಲವೊಂದು ಆ್ಯಕ್ಟಿವಿಟೀಸನ್ನು ಮಿಸ್ ಮಾಡ್ಕೊಳ್ತಾರೆ. ಹಾಗಾಗಿ ವಸತಿ ಶಾಲೆಯ ಮಕ್ಕಳಿಗೆ ನಾವು ಎಲ್ಲ ರೀತಿಯ ಸೆಲೆಬ್ರೇಷನ್ಸ್ ನಾವು ಇಲ್ಲಿ ಮಾಡ್ತೇವೆ. ಗಣೇಶದ ಹಬ್ಬ ಇರ್ಬೋದು ಅಥವಾ ಅವರಿಗೆ ದೀಪಾವಳಿ, ನಮ್ಮಲ್ಲಿ ನಿನ್ನೆ ಅಷ್ಟೇ ದೀಪಾವಳಿ ಹಬ್ಬ ಕೂಡ ಬಹಳ ಚೆನ್ನಾಗಿ ಮಾಡಿದ್ವಿ. ಮಕ್ಕಳು ಮನರಂಜನಾ ಕಾರ್ಯಕ್ರಮಗಳು, ಅವರಿಗೆ ಒಂದು ವೇದಿಕೆ ನಾವು ಕಲ್ಪಿಸಿಕೊಟ್ಟಿದ್ದೇವೆ. ಹಾಗಾಗಿ ವಸತಿ ಶಾಲೆಯಲ್ಲಿರುವ ಮಕ್ಕಳು ಕೂಡ ಮನೆಯ ಒಂದು ವಾತಾವರಣವನ್ನು ನಾವು ಅವರಿಗೆ ವಸತಿ ಶಾಲೆಯಲ್ಲಿ ಕಲ್ಪಿಸಿ ಕೊಡ್ತೇವೆ. ಈಗ ಒಂದು ಮಗು 6ನೇ ಕ್ಲಾಸಿಗೆ 7ನೇ ಕ್ಲಾಸಿಗೆ ಬಂದರೆ ಖಂಡಿತವಾಗಿಯೂ ಒಂದು 8, 9, 10 ಬರುವಾಗ ಆ ಮಗುವಿನ ಒಂದು ಗುಣಮಟ್ಟ ಪ್ರೋಗ್ರೆಸ್ ಆಗಿರುವಂಥದ್ದು ನಮ್ಮಲ್ಲಿ ನಾವು ರೆಕಾರ್ಡ್ ಮಾಡಿ ಇಟ್ಟುಕೊಂಡಿದ್ದೇವೆ. ಹಾಗೆ ಕಾಲೇಜಲ್ಲೂ ಕೂಡ ಹಾಗೇನೆ ಫಸ್ಟ್ PUCಗೆ ಬಂದಾಗ ಇರುವಂಥ ಪರ್ಫಾರ್ಮೆನ್ಸು ಮತ್ತು ಅವರದ್ದು ಒಂದು ಪರ್ಫಾರ್ಮೆನ್ಸ್ ಇಮಿಡಿಯೇಟ್ 1 ವರ್ಷದಲ್ಲಿ ಇಲ್ಲ PUC ಆಗಿ ಹೋಗುವಾಗ ಬಹಳಷ್ಟು ಒಂದು ಪ್ರೋಗ್ರೆಸ್ ಆಗಿ ಪೇರೆಂಟ್ಸು ಭಾಳ ಖುಷಿಯಲ್ಲಿ ಕೂಡ ಪರ್ಫಾರ್ಮೆನ್ಸ್ ತಗೊಂಡು ಹೋಗಿದ್ದಾರೆ. ಒಳ್ಳೆಯ ಕ್ಷೇತ್ರಗಳಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದಲ್ಲದೆ ನಾವು ಮುಂದೆ ಮಕ್ಕಳಿಗೆ ಪ್ರಯೋಜನ ಆಗುವ ಹಾಗೆ ಕೆಲವೊಂದು ಟಾಪಿಕ್ಸ್ಗಳನ್ನು ಲೈಕ್ ಪಬ್ಲಿಕ್ ಸ್ಪೀಕಿಂಗ್ ಆಗಲಿ ಅಥವಾ ಫೈನಾನ್ಷಿಯಲ್ ಲಿಟ್ರಸಿ ಆಗಲಿ, ಹೀಗೆ ನಮ್ಮ ಕರೆಂಟ್ ಎಜುಕೇಷನ್ ಸಿಸ್ಟಮಿಗೆ ಅನುಕೂಲ ಆಗುವ ಹಾಗೆ ನಾವು ನಮ್ಮ ಶಾಲೆಯಲ್ಲಿ ಸ್ಟಾರ್ಟ್ ಮಾಡ್ತೇವೆ ಎಲ್ಲ ಮಕ್ಕಳಿಗೆ ಕೂಡ. ಅದಲ್ಲದೆ ಇದೆಲ್ಲ ನಾನು ಹೀಗೆ ಹೇಳಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಬೋದು, ಆದರೆ ಹೆಚ್ಚು ವಿಷಯಗಳನ್ನು ತಿಳಿಸ್ಕೊಳ್ಳಿಕ್ಕೆ ನೀವೆಲ್ಲರೂ ಕೂಡ ನಮ್ಮ ಗುರುಕುಲ ಪಬ್ಲಿಕ್ ಸ್ಕೂಲ್ ಮತ್ತು PU ಕಾಲೇಜಿನ ಕ್ಯಾಂಪಸ್ಗೆ ಬರಬೇಕು. ನಮ್ಮ ಕ್ಯಾಂಪಸ್ಸನ್ನು ಒಂದ್ಸಲ ನೋಡಬೇಕು ಮತ್ತು ನಮ್ಮಲ್ಲಿರುವ ಫುಡ್ ಬಗ್ಗೆ ಕೂಡ
ಅಥವಾ ಮಕ್ಕಳ ಒಂದು ವಾತಾವರಣ ಮತ್ತೆ ಸ್ಟಡಿ ವಾತಾವರಣ ಎಲ್ಲವೂ ಕೂಡ ನೋಡಿ ನೀವು ತಿಳ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಈಗ ಬೇರೆ ಬೇರೆ ಭಾಗ ಅಂದ್ರೆ ನಾನು ಕಳೆದ ಬಾರಿ ವಿಡಿಯೋ ಮಾಡಿದ್ದನ್ನ ಈ ಬಾರಿ ನೋಡ್ಬಿಟ್ಟು ಸುಮಾರು ಜನ ಇಲ್ಲಿಗೆ ಬಂದು ಅಡ್ಮಿಷನ್ ಆಗಿದವರು ಇದ್ದಾರೆ. ನೋಡಿದೀನಿ 4ನೇ ಕ್ಲಾಸ್ ಇಂದಾನೆ ಈಗ ನಮ್ಗೆ ಅಡ್ಮಿಷನ್ ಕೊಡಿ ಅಂತ ಬಂದವರು ತುಂಬಾ ಜನ ಎಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಇದ್ದಾರೆ. ಬೇರೆ ಬೇರೆ ನಮ್ಮ ಬೆಂಗಳೂರಿಂದ ಇದ್ದಾರೆ, ಬಿಜಾಪುರ, ಬಾಗಲಕೋಟೆ ತುಂಬಾ ಜನ ಅಲ್ಲಿಂದ ಬರ್ತಾರೆ. ಚಿಕ್ಕಮಗಳೂರು ಇರ್ಬೋದು, ಶಿವಮೊಗ್ಗ ಇರ್ಬೋದು, ಮಲ್ನಾಡು ಏರಿಯಾ ಎಲ್ಲಾ ಏರಿಯಾದ ಮಕ್ಕಳು ಇಲ್ಲೂ ಬಂದು ಕಲಿತಾ ಇದ್ದಾರೆ. ಇದು ಓದೋದಕ್ಕೆ 5ನೇ ತರಗತಿಯಿಂದ 4ನೇ ತರಗತಿಯಿಂದ ಅವಕಾಶ ಇದೆ. ಇಲ್ಲಿ ಈ ಸುತ್ತಮುತ್ತ ಇರುವಂತಹ ಮಕ್ಕಳು ಈ ನರ್ಸರಿ ಈ ವಿಭಾಗಕ್ಕೆಲ್ಲ ಬರ್ತಾರಲ್ಲ? ಹೌದು, ಸುತ್ತಮುತ್ತಲಿನ ಮಕ್ಕಳು, ಚಿಕ್ಕ ಮಕ್ಕಳು, 3ನೇ ವರ್ಷದ ಮಕ್ಕಳು ಇಲ್ಲಿ ಬಂದು ಮಾಂಟಿಸರಿಯಲ್ಲಿ ಕಲಿತಾ ಇದ್ದಾರೆ. ಹಾಗೆ ನುರಿತ ಶಿಕ್ಷಕಿಯರನ್ನೇ ಅಲ್ಲಿ ಹಾಕೊಂಡಿರ್ತೇವೆ. ಅವರು ದಿನ ಇಡೀ ಒಂದು ಮಗುವನ್ನ ಆ ಒಂದು ದಿನ ಇಡೀ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡುವಂತ, ಆಟದ ಜೊತೆಗೆ ಪಾಠವನ್ನು ಮಾಡುವಂತ ಒಂದು ಪರಿಯಲ್ಲಿ ನಡ್ಕೊಂಡು ಬರ್ತಾರೆ. ಪಾಠ ಅಂತ ಏನಿಲ್ಲ, ಇಲ್ಲ, ಮಕ್ಕಳ ಜೊತೆ ಆಟ ಆಡ್ತಾನೆ ಅವರಿಗೆ ವಿದ್ಯೆಯನ್ನ ಕೊಡುವಂತದ್ದು, ಅವರಿಗೆ ಅಭ್ಯಾಸ ಮಾಡುವಂತದ್ದು ಸಹ ಆಟದ ಮೂಲಕವೇ ಆಗುವ ಪ್ರಯತ್ನ ಇಲ್ಲಿ ಆಗ್ತಾ ಇದೆ. ಈಗ ಹಾಸ್ಟೆಲ್ ಬಂದ್ರೆ ಮಕ್ಕಳಿಗೆ ಫುಡ್ ಗಳೆಲ್ಲ ಯಾವ ರೀತಿ? ಇದು ಕರಾವಳಿ ಭಾಗ. ಇಲ್ಲಿ ನಾವು ಮಾತಾಡ್ತಿದ್ರೆ ಕೊಚ್ಚಿಗೆ ಸೊ ನಿಮ್ಗೆ ಇದು ವಿಪರ್ಯಾಸ ಅನ್ಸ್ಬಹುದು. ಮಲೆನಾಡಿಂದ ಬಂದ ಮಕ್ಕಳಿದ್ದಾರೆ, ಬಿಜಾಪುರದಿಂದ ಬಂದ ಮಕ್ಕಳಿದ್ದಾರೆ, ಎಲ್ಲರ ಫುಡ್ ಸ್ಟೈಲ್ ಬೇರೆ ಆಗಿದೆ. ಆ ಮಕ್ಕಳು ನಿಮ್ಗೆ ಅಲ್ಲಿ ಭೋಜನ ಶಾಲೆಗೆ ಹೋಗಿ ನೋಡಿದಾಗ ತುಂಬಾ ವಿಪರ್ಯಾಸ ಅನಿಸ್ತದೆ. ಅಲ್ಲಿಂದ ಬಂದ ಮಕ್ಕಳೆಲ್ಲ ಕುಚ್ಚಿಲಕ್ಕಿ ಊಟವನ್ನ ಮಾಡ್ತಾ ಇರುವಂತ ಪರಿಪಾಠವನ್ನ ನೀವು ಇಲ್ಲಿ ತುಂಬಾ ಉತ್ತಮ ಆರೋಗ್ಯಕ್ಕೆ ಅದು ಬೆಸ್ಟ್ ರೈಸ್, ತುಂಬಾ ಹೌದು, ತುಂಬಾ ಒಳ್ಳೆಯದ ಫುಡ್ ಅಂತ ಹೇಳ್ಬೋದು. ಆ ಪರಿಪಾಠವನ್ನ ಈಗ್ಲಿಂದಾನೇ ಅವರು ಬೆಳೆಸ್ಕೊಳ್ತಾ ಹೋಗ್ತಾ ಇದ್ದಾರೆ. ಅದೊಂದು ಶ್ಲಾಘನೀಯ ಅನಿಸ್ತದೆ. ನಮಸ್ತೆ, ನನ್ನ ಹೆಸರು ದರ್ಶನ್ ಅಂತ. ನಾನಿಲ್ಲಿ ಹೊನ್ನಾವರದಿಂದ ಬಂದಿದ್ದೇನೆ. ನನ್ನ 10ನೇ ತರಗತಿಯಲ್ಲಿ ನನ್ನ ಪರ್ಸೆಂಟೇಜ್ 79.2 ಬಂದಿತ್ತು. ಇಲ್ಲಿ ಬಂದ ಮೇಲೆ ನನಗೆ 4 ತಿಂಗಳಲ್ಲೇ ಬಹಳಷ್ಟು ಬದಲಾವಣೆ ಕಂಡಿದೆ. ನಂದು ಪರ್ಸೆಂಟೇಜ್ 97.1 ಅಷ್ಟಕ್ಕೆ ರೈಸ್ ಆಗಿದೆ. ಇದರಿಂದ ನನಗೆ ಕಾನ್ಫಿಡೆನ್ಸ್ ಬಂದಿದೆ. ಸೆಕೆಂಡ್ PU ಅಲ್ಲಿ 100% ಆದ್ರೂ ಮಾಡ್ತೀನಿ ಅಂತ. ಮತ್ತೆ ಇಲ್ಲಿ ಎನ್ವಿರಾನ್ಮೆಂಟ್ ಬಹಳ ಚೆನ್ನಾಗಿದೆ. ಇಲ್ಲಿ ಫ್ಯಾಕಲ್ಟೀಸ್ ಹೇಗಂದ್ರೆ ಬೋರ್ಡ್ ಫ್ಯಾಕಲ್ಟೀಸ್ ಸಪ್ರೇಟ್ ಆಗಿದ್ದಾರೆ, ಮತ್ತೆ ನೀಟ್ ಫ್ಯಾಕಲ್ಟೀಸ್, JE ಫ್ಯಾಕಲ್ಟೀಸ್ ಎಲ್ಲ ಸಪ್ರೇಟ್ ಆಗಿದ್ದಾರೆ. ನೋಡಿ, ಓವರ್ ಆಲ್ ನೀವು ಇದ್ರ ಒಳಗಡೆ ಬಂದ್ರೆ ಇದು ಎಕರೆಗಟ್ಟಲೆ ಜಾಗದಲ್ಲಿ ಇರುವಂತಹ ಒಂದು ಸುಂದರವಾದ ಪ್ರಕೃತಿಯ ಮಡಿಲಲ್ಲಿರುವಂತಹ ಗುರುಕುಲ ಇದು. ಸೊ ನಾನು ಲಾಸ್ಟ್ ಟೈಮ್ ಹಾಸ್ಟೆಲನ್ನು ಕೂಡ ತೋರಿಸಿದ್ದೆ. ಈ ಬಾರಿಯೂ ಕೂಡ ಅದರ ವಿಜುವಲ್ಸನ್ನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಯಾರಾದರೂ ಕಾಲೇಜ್ಗಾಗಲಿ ಅಥವಾ ಸ್ಕೂಲ್ಗಾಗಲಿ ನಿಮ್ಮ ಮಗು ಇಲ್ಲಿಗೆ ಬರಬೇಕು, ಇಲ್ಲಿದ್ದು ಓದಲಿ ಅನ್ನೋದಾದರೆ ಡಿಸ್ಪ್ಲೇಯಲ್ಲಿ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ ನೋಡಿ, ಅದೇ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಆಗಿ, ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಕಂಪ್ಲೀಟಾಗಿ ರೀಡ್ ಮಾಡ್ಕೊಳ್ಳಿ. ಇಲ್ಲಿಯ ಗೂಗಲ್ ಮ್ಯಾಪ್ ಲೊಕೇಶನ್ ಲಿಂಕ್ ಇರುತ್ತೆ, ಅಡ್ರೆಸ್ ಇರುತ್ತೆ, ಫೋನ್ ನಂಬರ್ ಇರುತ್ತೆ, ಎಲ್ಲವೂ ಕೂಡ ಇರುತ್ತೆ. ಸೊ ಇದಿಷ್ಟು ಸ್ಕೂಲ್ನ ಬಗ್ಗೆ ಮೇಡಮ್ ಅವರು ನಮಗೊಂದು ಮಾಹಿತಿಯನ್ನು ಕೊಟ್ಟರು. ಇನ್ನು ಓವರಾಲ್ ಚಿತ್ರಣವನ್ನು ನೋಡೋದಾದರೆ ನಿಮಗೆ ಆಟೋಟಕ್ಕೆ ಒಂದಿಷ್ಟು ಸ್ಥಳ ಇದೆ, ಆಮೇಲೆ ಅಲ್ಲಿ ಒಂದು ಗೋಶಾಲೆ ಇದೆ. ನಿಮಗೆ ಆ ಭಾಗದಲ್ಲಿ ಕಾಣಿಸ್ತಿದೆ ನೋಡಿ, ಅಲ್ಲಿ ಮಕ್ಕಳು ಭರತನಾಟ್ಯವನ್ನು ಮಾಡ್ಬೋದು. ಕೇವಲ ಇಂಡೋರಲ್ಲಿ ಮಾತ್ರ, ಕ್ಲಾಸ್ ರೂಮಲ್ಲಿ ಮಾತ್ರ ಓದೋದಲ್ಲ, ಅದರ ಜೊತೆಗೆ ಅವರು ಹೊರಗಡೆ ಬಂದು ಬಾಹ್ಯ ಪ್ರಪಂಚ ಅಂದರೆ ಮರಗಿಡಗಳ ಅಡಿಯಲ್ಲಿ ಕುಳಿತುಕೊಂಡು ಓದೋದಕ್ಕೂ ಕೂಡ ಇಲ್ಲಿ ಸುತ್ತಮುತ್ತಲು ಅವಕಾಶ ಇದೆ. ಮೇಡಮ್, ಇವತ್ತು ನಮ್ಮ ಕಾಲೇಜಿಗೆ ಬಂದು ಇದೆಲ್ಲದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡುವಂಥ ಪ್ರಯತ್ನ, ಅಂದರೆ ನಿಮ್ಮ ಕಾಲೇಜಿಗೆ ನಾವು ಬೆಂಗಳೂರಿಂದ ಬಂದು ಇದೆಲ್ಲದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ವಿ. ಇವತ್ತು ನಮ್ಮ ಜೊತೆಗೆ ಎಲ್ಲರೂ ಕೂಡ ಭಾಗಿಯಾದರು. ಸೊ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಿಮ್ಮೆಲ್ಲರಿಗೂ ಕೂಡ ತುಂಬ ಧನ್ಯವಾದ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಸೊ ನಾನು ಇಲ್ಲಿ ಸ್ಟೂಡೆಂಟ್ಸನ್ನು ಮಾತಾಡಿಸಿದೆ, ಪ್ರಿನ್ಸಿಪಲ್ ಅವ್ರನ್ನ ಮಾತಾಡಿಸಿದೆ, ವಿದ್ಯಾರ್ಥಿಗಳ ಜೊತೆಗೆ ಶಿಕ್ಷಕರನ್ನು ಕೂಡ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡಿದೆ. ನಿಮಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ನಿಮ್ಮ ಮಗು ಇಲ್ಲಿ ಸೇರಬೇಕಾದ್ರೆ ಇಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಲ್ಲ, ಅದಕ್ಕೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.